Hello everyone, Namaskara ellarigu. I welcome you all back once again to Physics Wala. Students, we are done with the two chapters. This is our third chapter that is based on periodic table. ನಾವೀಗ ಎರಡು ಚಾಪ್ಟರ್ ಮುಗಿಸಿದ್ದೀವಿ. ಇದು ಮೂರನೇ ಚಾಪ್ಟರು. ನಾನು ಪ್ರೀವಿಯಸ್ ಯೂಟ್ಯೂಬ್ ವಿಡಿಯೋಸ್ ಏನು ಅಪ್ಲೋಡ್ ಮಾಡಿದ್ದೀವಿ ಅದರಲ್ಲಿ ಕಮೆಂಟ್ಸ್ ನೋಡ್ತಾ ಇದ್ದೆ. ಯು ಪೀಪಲ್ ಆರ್ ಆಸ್ಕಿಂಗ್ ಮೀ ಟು ಆ್ಯಡ್ ಸಮ್ ನೀಟ್ ಬೇಸ್ಡ್ ಕ್ವಶನ್ಸ್. ಎಸ್, ಐ ವಿಲ್ ಬಿ ಡೂಯಿಂಗ್ ಇಟ್. ಒಂದು 2-3 ಚಾಪ್ಟರ್ ಮುಗಿಲಿ ಅಂತ ವೇಟ್ ಮಾಡ್ತಾ ಇದ್ದೆ ಅಷ್ಟೇ. ಸೊ ಇದು ಮೂರನೇ ಚಾಪ್ಟರ್, ಇದು ಮುಗಿಯುತ್ತೆ. ಇನ್ನೊಂದು 2-3 ಕ್ಲಾಸಲ್ಲಿ ದಿಸ್ ಚಾಪ್ಟರ್ ವಿಲ್ ಬಿ ಓವರ್. ಆಫ್ಟರ್ ದ್ಯಾಟ್ ನಾವು ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತೀವಿ. ಕೆಮಿಕಲ್ ಬಾಂಡಿಂಗನ್ನು ಕಲಿಬೇಕಂತಂದರೆ ಎಲಿಮೆಂಟ್ಸು, ಆಟಮ್ಸು, ಅದರದ್ದು ಓಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು, ಆರ್ಬಿಟಲ್ಸು, ಶೇಪ್ ಆಫ್ ಆರ್ಬಿಟಲ್ಸು ಅದೆಲ್ಲ ಗೊತ್ತಿರಬೇಕು. ಸೊ ಅದಕ್ಕೆ ಈ ಬೇಸಿಕ್ಸ್ ಏನೇನಿದೆ, ಲೈಕ್ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ, ಅಟಾಮಿಕ್ ಸ್ಟ್ರಕ್ಚರು, ಪೀರಿಯಾಡಿಕ್ ಪ್ರಾಪರ್ಟೀಸ್, ಆಲ್ ದೀಸ್ ಬೇಸಿಕ್ ಚಾಪ್ಟರ್ಸ್ ಅಕಾರ್ಡಿಂಗ್ ಟು NCERT ಐ ಆಮ್ ಡೂಯಿಂಗ್ ಇಟ್. ಇದಾದ ಕೂಡಲೇ ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ನ ಹೋಗ್ತೀವಿ. ಆ ಚಾಪ್ಟರ್ ಶುರು ಮಾಡುವಾಗ I will be going for some NEET based as well as KCET based objective questions in between. Is that clear? That's a promise. Is that clear? Right. So now let us go back to this particular class. ಈ ಪರ್ಟಿಕ್ಯುಲರ್ ಕ್ಲಾಸಲ್ಲಿ ಇದು 2ನೇ ಕ್ಲಾಸ್ ನಮ್ಮದು ಈ ಚಾಪ್ಟರ್ ಮೇಲೆ. 1ನೇ ಕ್ಲಾಸಲ್ಲಿ ಏನೇನು ಸ್ಟಡಿ ಮಾಡಿದ್ದೀವಿ? ಸಿಗ್ನಿಫಿಕೆನ್ಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸನ್ನು ಕ್ಲಾಸಿಫೈ ಮಾಡೋದ್ರಿಂದ ಇಂಪಾರ್ಟೆನ್ಸ್ ಏನು, ಹೌ ವಿ ಕ್ಯಾನ್ ಸ್ಟಡಿ ದೇರ್ ಪ್ರಾಪರ್ಟೀಸ್ ಸಪ್ರೇಟ್ಲಿ, ರೈಟ್? Historical development of the periodic table, law of triads, law of octaves, all those laws ದಿಂದ ಆಮೇಲೆ ಮೆಂಡೆಲಿವ್ಸ್ periodic law ಬಂತು. ಆಲ್ ದ್ಯಾಟ್ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಎಲ್ಲ ನಾವು ಲಾಸ್ಟ್ ಕ್ಲಾಸ್ ಕಲ್ತಿದ್ದೀವಿ, ರೈಟ್? ಆಮೇಲೆ ಮೆಂಡೆಲಿವ್ಸ್ periodic law ಏನು ಹೇಳುತ್ತೆ? ಅದು ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆರ್ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ಅಟಾಮಿಕ್ ಮಾಸ್. ಹಂಗಂದ್ರೆ ಏನು? ಅಟಾಮಿಕ್ ಮಾಸ್ ಇನ್ಕ್ರೀಸ್ ಮಾಡ್ತಾ ಹೋದರೆ ಎಲ್ಲ ಎಲಿಮೆಂಟ್ಸದ್ದು ಅಟಾಮಿಕ್ ಮಾಸ್ ಪ್ರಕಾರ ಇನ್ಕ್ರೀಸ್ ಇಂದ ಅಟಾಮಿಕ್ ಮಾಸ್ ನೀವು ಅರೇಂಜ್ಮೆಂಟ್ ಮಾಡ್ತಾ ಹೋದರೆ ಪ್ರಾಪರ್ಟೀಸ್ ರಿಪೀಟ್ ಆಗುತ್ತೆ ಅಂತ ಹೇಳಿದರು. ಬಟ್ ಸ್ಲೈಟ್ಲಿ ಚೇಂಜ್ ಆಯ್ತದು. ಎಲ್ಲಿ? ಮಾಡರ್ನ್ ಪೀರಿಯಾಡಿಕ್ ಲಾ ಅಲ್ಲಿ ಮೇನ್ ಪ್ರಾಪರ್ಟಿ ಯಾವುದನ್ನು ಕನ್ಸಿಡರ್ ಮಾಡಿದ್ದಾರೆ ಮಾಡರ್ನ್ ಪೀರಿಯಾಡಿಕ್ ಲಾದಲ್ಲಿ? ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ಅಟಾಮಿಕ್ ನಂಬರ್ಸ್, ನಾಟ್ ಅಟಾಮಿಕ್ ಮಾಸ್. ದಟ್ ಇಸ್ ಅ ಡಿಫರೆನ್ಸ್. ಎಕ್ಸಾಮಲ್ಲಿ ಕೇಳಿದರೆ ಯು ಹ್ಯಾವ್ ಟು ಬಿ ಕೇರ್ಫುಲ್. ಅವರು ಮೆಂಡೆಲಿವ್ಸ್ ಪೀರಿಯಾಡಿಕ್ ಲಾ ಕೇಳಿದರೆ ಅಟಾಮಿಕ್ ಮಾಸ್ ಬಗ್ಗೆ ಹೇಳಬೇಕು, ಮಾಡರ್ನ್ ಪೀರಿಯಾಡಿಕ್ ಲಾ ಕೇಳಿದರೆ ಅಟಾಮಿಕ್ ನಂಬರ್ ಬಗ್ಗೆ ಹೇಳಬೇಕು. ನಾವು ಇನ್ನು ಮುಂದೆ ಸ್ಟಡಿ ಮಾಡುವಂಥ ಎಲ್ಲ ಪೀರಿಯಾಡಿಕ್ ಟೇಬಲ್, whatever is the development of periodic table after Mendeleeve's periodic table, they are all based on increase in the atomic number of the elements. Clear? Right. So ಇವತ್ತಿನ ಕ್ಲಾಸಲ್ಲಿ ಏನೇನು ಕಲಿತೀವಿ? ಕಾಸ್ ಆಫ್ ಪಿರಿಯಾಡಿಸಿಟಿ ಅಂದ್ರೆ ಏನ್ರಿ? ಆಫ್ಟರ್ ಅ ರೆಗ್ಯುಲರ್ ಇಂಟರ್ವಲ್ ಎಲಿಮೆಂಟ್ಸನ್ನು ಇನ್ಕ್ರೀಸಿಂಗ್ ದ ಅಟಾಮಿಕ್ ನಂಬರ್ ವೈಸ್ ನೀವು ಆರ್ಡರ್ ಪ್ಲೇಸ್ಮೆಂಟ್ ಮಾಡ್ತಾ ಹೋದ್ರಿ ಅಂತಂದರೆ ಆಫ್ಟರ್ ರೆಗ್ಯುಲರ್ ಇಂಟರ್ವಲ್ ಪ್ರಾಪರ್ಟಿ ರಿಪೀಟ್ ಆಗ್ತಾ ಇತ್ತಲ್ಲ, ಅದಕ್ಕೇನಂತಾರ? ಪಿರಿಯಾಡಿಸಿಟಿ. ಅದಕ್ಕೆ ಕಾರಣ ಏನು? ಇಷ್ಟೇ ರೆಗ್ಯುಲರ್ ಇಂಟರ್ವಲ್ ನಂತರ ಪ್ರಾಪರ್ಟಿ ಯಾಕೆ ರಿಪೀಟ್ ಆಗುತ್ತೆ? ಅದಕ್ಕೆ ಕಾರಣ ಏನು? ಅದನ್ನು ಸ್ಟಡಿ ಮಾಡ್ತೀವಿ. ಕಾಸ್ ಆಫ್ ಪಿರಿಯಾಡಿಸಿಟಿ. ಲಾಂಗ್ ಫಾರ್ಮ್ ಆಫ್ ದ ಪಿರಿಯಾಡಿಕ್ ಟೇಬಲ್ ಮೆಂಡೆಲಿವ್ಸ್ ಪಿರಿಯಾಡಿಕ್ ಟೇಬಲ್ ಪುಟ್ ಫಾರ್ವರ್ಡ್ ಮಾಡಿದಾಗ ದೇರ್ ವೇರ್ ಲೆಸ್ಸರ್ ನಂಬರ್ ಆಫ್ ಎಲಿಮೆಂಟ್ಸ್. ವೆನ್ ಹಿ ಸ್ಟಾರ್ಟೆಡ್ ಓನ್ಲಿ 63 ಎಲಿಮೆಂಟ್ಸ್ ವೇರ್ ನೋನ್. ಸೊ ಬೇರೆ ಬೇರೆ ಎಲಿಮೆಂಟ್ಸ್ ಡಿಸ್ಕವರ್ ಆಗ್ತಾ ಹೋದಂಗೆ ಏನಾಯಿತು? The periodic table became longer and longer. So that is the reason it is called long form of the periodic table. ಇದಕ್ಕೆ ನಾವು modern periodic table ಅಂತೀವಿ, ಇದಕ್ಕೆ ನಾವು Moseley's periodic table ಅಂತೀವಿ, ಇದಕ್ಕೆ ನಾವು Bohr's periodic table ಅಂತೀವಿ. All same only. Clear? IUPAC nomenclature of elements with atomic number more than 100 atomic number ಇರುವಂಥ ಎಲಿಮೆಂಟ್ಸ್ ಅದು ನೇಮಿಂಗ್ ಹೆಂಗೆ ಮಾಡೋದು IUPAC nomenclature ಪ್ರಕಾರ ಅದನ್ನು ಸ್ಟಡಿ ಮಾಡ್ತೀವಿ. ಆಮೇಲೆ ಕ್ಲಾಸಿಫಿಕೇಶನ್ ಆಫ್ ದ ಎಲಿಮೆಂಟ್ಸ್ ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬೇಸ್ಡ್ ಆನ್ ದ್ಯಾಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಏನು? ಎಲೆಕ್ಟ್ರಾನ್ಸನ್ನು ಬೇರೆ ಬೇರೆ ಆರ್ಬಿಟಲಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದು ಬೇಸ್ಡ್ ಆನ್ ದ ಲಾಸ್, ದ ರೂಲ್ಸ್ ಯು ಹವ್ ಸ್ಟಡಿಡ್ ಇನ್ ಅಟಾಮಿಕ್ ಸ್ಟ್ರಕ್ಚರ್ ಚಾಪ್ಟರ್. ದೇರ್ ಆರ್ ಸರ್ಟನ್ ಲಾಸ್, ಅದನ್ನೆಲ್ಲ ಫಾಲೋ ಅಪ್ ಮಾಡಿಬಿಟ್ಟು ಎಲೆಕ್ಟ್ರಾನ್ಸನ್ನು ಫಿಲ್ಅಪ್ ಮಾಡೋದಕ್ಕೆ ಏನಂತಾರ? electronic configuration. Based on the electronic configuration of the elements, we are going to classify those elements. ಅದನ್ನು ನಾವು periodic table ಅಲ್ಲಿ ಈ ಕ್ಲಾಸಲ್ಲಿ ಸ್ಟಡಿ ಮಾಡ್ತೀವಿ. ಕ್ಲಿಯರ್? ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕಾಸ್ ಆಫ್ ಪಿರಿಯಾಡಿಸಿಟಿ. ಐ ಟೋಲ್ಡ್ ಯು ವಾಟ್ ಈಸ್ ಪಿರಿಯಾಡಿಸಿಟಿ. ಪಿರಿಯಾಡಿಸಿಟಿ ಅಂದರೆ ಪರ್ಟಿಕ್ಯುಲರ್ ಪೀರಿಯಡ್ ಅಟಾಮಿಕ್ ನಂಬರನ್ನು ಇನ್ಕ್ರೀಸ್ ಮಾಡ್ತಾ ಹೋದರೆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆದ ಕೂಡಲೇ ಪ್ರಾಪರ್ಟಿ ರಿಪೀಟ್ ಆಗುತ್ತೆ. ಪರ್ಟಿಕ್ಯುಲರ್ ಇನ್ಕ್ರೀಸ್ ಮಾಡ್ತಾ ಹೋದ್ರಿ, ಪರ್ಟಿಕ್ಯುಲರ್ ಪೀರಿಯಡ್ ಆದ ಕೂಡಲೇ ಪ್ರಾಪರ್ಟಿ ರಿಪೀಟ್ ಆಗುತ್ತೆ. ಇನ್ಕ್ರೀಸ್ ಮಾಡ್ತಾ ಹೋದ್ರಿ, ಪರ್ಟಿಕ್ಯುಲರ್ ಪೀರಿಯಡ್ ಆದ ಕೂಡಲೇ ಪ್ರಾಪರ್ಟಿ ರಿಪೀಟ್ ಆಗುತ್ತೆ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಪೀರಿಯಾಡಿಸಿಟಿ. 45 ನಿಮಿಷ ಮುಗಿದ ಕೂಡಲೇ ಒಂದು ಪೀರಿಯಡ್ ಮುಗೀತದೆ ನಿಮ್ಮ ಕಾಲೇಜಲ್ಲಿ. 50 ಮಿನಿಟ್ಸು, 40 ಮಿನಿಟ್ಸು, 45 1 ಅವರು, ಪರ್ಟಿಕ್ಯುಲರ್ ಪೀರಿಯಡ್ ಪರ್ಟಿಕ್ಯುಲರ್ ಟೈಮ್ ಆದ ಕೂಡಲೇ ಒಂದು ಪೀರಿಯಡ್ ಮುಗೀತದಲ್ಲ, ದಟ್ ಈಸ್ ಕಾಲ್ಡ್ ಆಸ್ 1 ಪೀರಿಯಡ್. ಹಾಗೆ ಇದು ಪೀರಿಯಾಡಿಸಿಟಿ. ಸೊ ವಾಟ್ ಈಸ್ ಪೀರಿಯಾಡಿಸಿಟಿ? ದ ಕಾಸ್ ಆಫ್ ಪೀರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್.
ದ ಕಾಸ್ ಆಫ್ ಪಿರಿಯಾಡಿಸಿಟಿ, ಆ ಥರ ರಿಪೀಟೆಡ್ಲಿ ಯಾಕೆ ಅದು ಒಂದು ಪರ್ಟಿಕ್ಯುಲರ್ ಇಂಟರ್ವಲ್ ನಂತರ ಯಾಕೆ ಪ್ರಾಪರ್ಟಿ ರಿಪೀಟ್ ಆಗುತ್ತೆ. ದ ಕಾಸ್ ಆಫ್ ದ ಪಿರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್ ಈಸ್ ಸಿಮಿಲರ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ಟರ್ ಸರ್ಟನ್ ರೆಗ್ಯುಲರ್ ಇಂಟರ್ವಲ್ಸ್. ಏನು ಹೇಳಿದ್ದಾರೆ ನೋಡ್ರಿ ಇಲ್ಲಿ, ವಾಟ್ ಈಸ್ ದ ಕಾಸ್ ಆಫ್ ಪಿರಿಯಾಡಿಸಿಟಿ, ಆ ಥರ ಯಾಕೆ ರಿಪೀಟ್ ಆಗುತ್ತೆ ಪ್ರಾಪರ್ಟಿ, ಯಾಕೆ ರಿಪೀಟ್ ಆಗುತ್ತೆ ಅಂದರೆ ಸಿಮಿಲರ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ಟರ್ ಸರ್ಟನ್ ಇಂಟರ್ವಲ್, ರೆಗ್ಯುಲರ್ ಇಂಟರ್ವಲ್. ಒಂದು ಸರ್ಟನ್ ರೆಗ್ಯುಲರ್ ಇಂಟರ್ವಲ್ ಆದ್ಕೊಳ್ಳಿ, ಈಗ ಒಂದು ಎಲಿಮೆಂಟ್ ಎಕ್ಸ್ ಇದೆ, ಇದರದ್ದೇ ಆದಂಥ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆ. ಅಟಾಮಿಕ್ ನಂಬರನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ರಿ, ಎಕ್ಸ್ ವೈ ಝೆಡ್ ಎ ಬಿ ಸಿ ಎಲಿಮೆಂಟ್ ಬರ್ತದ, ಒಂದು ಇಂಟರ್ವಲ್ ಆಗ್ತದ, ಮತ್ತೆ ಒಂದು ಎಲಿಮೆಂಟದ ಪ್ರಾಪರ್ಟಿ, ಈ ಎಕ್ಸ್ದ ಎಲಿಮೆಂಟದ ಪ್ರಾಪರ್ಟಿ ಇದೇ ಥರ ಅದರದ್ದು ಪ್ರಾಪರ್ಟಿ ಇರುತ್ತೆ. ಯಾಕೆ ಅಂದರೆ ಇದರದ್ದೇನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇತ್ತೋ ಇದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸಿಮಿಲರ್, ಎಲ್ಲಿ, ಔಟರ್ ಮೋಸ್ಟ್ ಶೆಲ್ ಅಲ್ಲಿ. ಇಸ್ ದಟ್ ಕ್ಲಿಯರ್? ಯಾಕೆ ಪ್ರಾಪರ್ಟಿ ರಿಪೀಟ್ ಆಗುತ್ತೆ ಅಂತಂದರೆ ಏನು ರಿಪೀಟ್ ಆಗ್ತಾ ಇದೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಲ್ಲ, ಸಿಮಿಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ. ಇದರ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಏನು ಕಾನ್ಫಿಗರೇಷನ್ ಇತ್ತೋ ಇದ್ರದ್ದು ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಅದೇ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರೋದ್ರಿಂದ ರೆಗ್ಯುಲರ್ ಇಂಟರ್ವಲ್ ಆದ ಕೂಡಲೇ ಪ್ರಾಪರ್ಟಿ ರಿಪೀಟ್ ಆಗ್ತಾ ಇದೆ. ಇದನ್ನ 1 ಮಾರ್ಕಿಗೆ ಕೇಳ್ತಾರೆ. ವಾಟ್ ಈಸ್ ದ ರೀಸನ್ ಫಾರ್ ಪೀರಿಯಾಡಿಸಿಟಿ? Repetition of the electronic configuration, repetition of the similar electronic configuration is the reason for repetition of the property. Property ಯಾಕೆ ರಿಪೀಟ್ ಆಗುತ್ತೆ ಅಂತಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ರಿಪೀಟ್ ಆಗ್ತಾ ಇದೆ, ಸಿಮಿಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ತಾ ಇದೆ, ಎಕ್ಸಾಕ್ಟ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ತಾ ಇಲ್ಲ. ಎಕ್ಸಾಂಪಲ್ ಇಲ್ಲೇ ನೋಡ್ರಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಅಲ್ಕಲಿ ಮೆಟಲ್ಸ್. ಅಲ್ಕಲಿ ಮೆಟಲ್ಸ್ ಅಂತಂದರೆ ಇವೆಂಚುವಲಿ ನಿಮ್ಗೆ ಈ ಚಾಪ್ಟರ್ನಲ್ಲಿ ಗೊತ್ತಾಗುತ್ತೆ. ರೈಟ್ ನಾವು ಅಲ್ಕಲಿ ಮೆಟಲ್ ಅಂತಂದರೆ ಫಸ್ಟ್ ಗ್ರೂಪ್ ಪೀರಿಯಾಡಿಕ್ ಟೇಬಲಲ್ಲಿ ಎಕ್ಸ್ಟ್ರೀಮ್ ಲೆಫ್ಟ್ಗೆ ಫಸ್ಟ್ ಗ್ರೂಪ್ ಏನಿರುತ್ತೆ, ವರ್ಟಿಕಲ್ ಕಾಲಮ್ ಏನಿರುತ್ತೆ ಅದಕ್ಕೆ ನಾವು ಅಲ್ಕಲಿ ಮೆಟಲ್ ಅಂತೀವಿ. ಅಲ್ಲಿ ಯಾವ್ಯಾವ ಎಲಿಮೆಂಟ್ ಇದಾವ, ಲೀಥಿಯಂ ಇದೆ, ಸೋಡಿಯಂ ಇದೆ, ಪೊಟ್ಯಾಷಿಯಂ ಇದೆ, ರುಬಿಡಿಯಂ ಇದೆ, ಸೀಸಿಯಂ ಇದೆ, ಫ್ರಾನ್ಸಿಯಂ ಇದೆ. ದೀಸ್ ಆರ್ ದ ಎಲಿಮೆಂಟ್ಸ್. ಅದರ ಅಟಾಮಿಕ್ ನಂಬರ್ಸ್ ನೋಡ್ರಿ, 3, 11, 19, 37, 55, 87. ಇವೆಲ್ಲ ಏನು, ಅದರಲ್ಲಿ ಇರೋವಂಥ ಎಲೆಕ್ಟ್ರಾನ್ಸ್. ಅವೆಲ್ಲ ಎಲೆಕ್ಟ್ರಾನ್ಸನ್ನು ಅರೇಂಜ್ಮೆಂಟ್ ಮಾಡ್ತಾ ಹೋದರೆ ಇದರ ಕಾನ್ಫಿಗರೇಷನ್ 2s1 ಯಾವುದ್ರದ್ದು, ಲಿಥಿಯಮ್ದು. ಔಟರ್ ಮೋಸ್ಟ್ ಕಾನ್ಫಿಗರೇಷನ್ ಅಷ್ಟು ಹೇಳ್ತಾ ಇದ್ದೀನಿ, 1s2 2s1. ಔಟರ್ ಹೆಂಗೆ ಬರೀತೀರಿ, 2s1 ಬರೀರಿ, ಬಿಕಾಸ್ 1s2 ಈಸ್ ವಾಟ್, ಆಫ್ ಹೀಲಿಯಂ. ಹೀಲಿಯಂ ಬಿಟ್ಟಾಕ್ರಿ, ಔಟರ್ ಮೋಸ್ಟ್ ಅಷ್ಟು ಕನ್ಸಿಡರ್ ಮಾಡಿರಿ. ಏನು ಬಂತಿಲ್ಲಿ, 2s1. ಸೋಡಿಯಮ್ದು 11, 1s2 2s2 2p6 3s1. 1s2 2s2 2p6 ಅಂತಂದರೆ 10 ಎಲೆಕ್ಟ್ರಾನು. ಎದ್ರದ್ದು, ಆರ್ ನಿಯಾನ್ ಅಂತ ಬರಿಬೋದು. ನಿಯಾನ್ 10 ಎಲೆಕ್ಟ್ರಾನ್ ಬಂತ. ಆಮೇಲೆ ಔಟರ್ ಮೋಸ್ಟ್ ಏನಿದೆ, 3s1. ಇಲ್ಲೇ ನೋಡ್ರಿ, ಔಟರ್ ಮೋಸ್ಟ್ ಏನಿತ್ತು, 2s1. ಇಲ್ಲೇ ನೋಡ್ರಿ, ಔಟರ್ ಮೋಸ್ಟ್ 3s1. ಅದೇ ರೀತಿ ಪೊಟ್ಯಾಷಿಯಮಲ್ಲಿ 19 ಎಲೆಕ್ಟ್ರಾನ್ ಇದಾವ. ಇಲ್ಲೇನು ಬರೀತೀರಿ, ಅರ್ಗಾನಲ್ಲಿ 18 ಎಲೆಕ್ಟ್ರಾನ್ ಇರ್ತಾವ. ಅದನ್ನು ಬಿಟ್ಟರೆ ಔಟರ್ ಮೋಸ್ಟ್ ಏನು ಬಂತು, 4s1. ರುಬಿಡಿಯಂ ಇಸ್ 37. ಇಲ್ಲೇ ನೋಡ್ರಿ, ಕ್ರಿಪ್ಟಾನಲ್ಲಿ 36 ಎಲೆಕ್ಟ್ರಾನ್ಸ್ ಇರ್ತಾವ. ಅದನ್ನು ಬಿಟ್ಟು ಏನು ಬಂತು, 37, 5s1. ಸೀಸಿಯಂ ಎಷ್ಟಿದಾವ, 55 ಎಲೆಕ್ಟ್ರಾನ್ ಅದಾವ. ಝೆನಾನಲ್ಲಿ ಎಷ್ಟಿದಾವ, 54 ಅದಾವ. ಅದನ್ನು ಬಿಟ್ಟರೆ ಏನು ಬಂತು, 6s1. ಫೈನಲಿ ಫ್ರಾನ್ಸಿಯಂ ಎಷ್ಟಿದಾವ, 87 ಇದಾವ. ಇಲ್ಲಿ ರೆಡಾನಲ್ಲಿ 86 ಎಲೆಕ್ಟ್ರಾನ್ಸ್ ಇರ್ತಾವ. ಅದನ್ನು ಬಿಟ್ಟರೆ ಏನು ಬಂತು, ಔಟರ್ ಮೋಸ್ಟ್ ಎಲೆಕ್ಟ್ರಾನ್, ಔಟರ್ ಮೋಸ್ಟ್ ಕಾನ್ಫಿಗರೇಷನ್ 7s1. ಓನ್ಲಿ ಔಟರ್ ಮೋಸ್ಟ್ ಕಾನ್ಫಿಗರೇಷನ್ ಕಂಪೇರ್ ಮಾಡ್ರಿ, 2s1 3s1 4s1 5s1 6s1 7s1. ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸಿಮಿಲರ್ ಐತೋ ಇಲ್ಲೋ. ದೇರ್ಫೋರ್ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಸಿಯಂ ಇದ್ರದ್ದೆಲ್ಲ ಪ್ರಾಪರ್ಟಿ ಸೇಮ್ ಇರುತ್ತೆ. ಯಾಕೆ ಪ್ರಾಪರ್ಟಿ ರಿಪೀಟ್ ಆಗಿದೆ ಹೇಳ್ರಿ? ಲಿಥಿಯಮ್ದು ಪ್ರಾಪರ್ಟಿ ಸೋಡಿಯಂ ಪ್ರಾಪರ್ಟಿ ಥರ ರಿಪೀಟ್ ಆಗಿದೆ. ಯಾಕಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸಿಮಿಲಾರಿಟಿ ರಿಪೀಟ್ ಆಗಿದೆ. ದ ಕಾಸ್ ಆಫ್ ಪೀರಿಯಾಡಿಸಿಟಿ ಏನು? ರಿಪಿಟೇಷನ್ ಆಫ್ ದ ಸಿಮಿಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಈಸ್ ದ್ಯಾಟ್ ಕ್ಲಿಯರ್? ಗ್ರೇಟ್. ಇದೇ ರೀತಿ ಇದು ಅಲ್ಕಲಿ ಮೆಟಲ್ದಾಯಿತು. ಅದೇ ರೀತಿ ಇಲ್ಲೇ ನೋಡ್ರಿ, ಇನ್ನೊಂದು ತಗೋತೀನಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಹ್ಯಾಲೋಜನ್ಸ್. ಹ್ಯಾಲೋಜನ್ಸ್ ಅಂದ್ರೆ ಎಲ್ಲಿ ಬರ್ತಾವ್ರಿ ಇವು? 17ನೇ ಗ್ರೂಪ್. ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ 17ನೇ ಗ್ರೂಪ್. ಇಸ್ ದಾಟ್ ಕ್ಲಿಯರ್? ಅಲ್ಕಲಿ ಮೆಟಲ್ ಎಲ್ಲಿ ಬಂದಿತ್ತು? 1ನೇ ಗ್ರೂಪ್. ಹ್ಯಾಲೋಜನ್ಸ್ ಎಲ್ಲಿ ಬರ್ತಾವ? 17ನೇ ಗ್ರೂಪ್. ಪೀರಿಯಾಡಿಕ್ ಟೇಬಲ್ ಅಲ್ಲಿ ಎಷ್ಟು ಗ್ರೂಪ್ ಇದಾವ? 18 ಗ್ರೂಪ್ ಅದಾವ. 17ನೇ ಗ್ರೂಪ್ ಅಂದ್ರೆ ಎಲ್ಲಿ ಬರ್ತೈತಿ? ಎಕ್ಸ್ಟ್ರೀಮ್ ರೈಟ್ ಲಾಸ್ಟ್ ಬಟ್ 1 ಬರ್ತದ. ಪೀರಿಯಾಡಿಕ್ ಟೇಬಲ್ ಎಕ್ಸಾಕ್ಟ್ಲಿ ನೋಡೋತನ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಡ್ರಿ. ಅಲ್ಕಲಿ ಮೆಟಲ್ ಎಲ್ಲಿ ಬರುತ್ತೆ? ಫಸ್ಟ್ ಗ್ರೂಪ್. ಇದು ಹ್ಯಾಲೋಜನ್ಸು 17th ಗ್ರೂಪ್. ಇಲ್ಲೇ ನೋಡ್ರಿ, ಇಲ್ಲಿ ಯಾವ ಬರ್ತಾವೆ ಎಲಿಮೆಂಟ್ಸು? ಫ್ಲೋರಿನ್, ಕ್ಲೋರಿನ್, ಬ್ರೋಮೀನ್, ಅಯೋಡಿನ್, ಆಸ್ತಟಿನ್.
ಅಟಾಮಿಕ್ ನಂಬರು 9, 17, 35, 53, 85 ಇಷ್ಟೆಲ್ಲ ಎಲೆಕ್ಟ್ರಾನ್ಸ್ ಇರ್ತಾವ. ಇದನ್ನೆಲ್ಲ ಫಿಲಪ್ ಮಾಡೋಣ ಈಗ. ಇದ್ರ ಕಾನ್ಫಿಗರೇಷನ್ ನೋಡ್ರಿ, 1s2 2s2 2p5, 1s2 2s2 2p6, 3s2 3p5, 35 ಇದ್ರೆ 4s2 4p5 ಔಟರ್ ಮೋಸ್ಟ್ ಅಷ್ಟೇ ಕನ್ಸಿಡರ್ ಮಾಡ್ರಿ. 53 ಇದ್ರೆ 5s2 5p5, 85 ಇತ್ತಂದ್ರೆ ಔಟರ್ ಮೋಸ್ಟ್ ಯಾವುದಿಲ್ಲಿ 6 ಅಲ್ಲ, 6s2 6p5. ಓಕೆ, ಐ ಕ್ಯಾನ್ ರೈಟ್ ಇಟ್ ಹಿಯರ್. ಔಟರ್ ಮೋಸ್ಟ್ ಯಾವುದು, ಔಟರ್ ಮೋಸ್ಟ್ ಶೆಲ್ ಯಾವುದು, 4s2 4p5, ಇಲ್ಲಿ 5s2 5p5, ಇಲ್ಲಿ 6s2 6p5, ಇಲ್ಲಿ 4s2 4p5, ಇಲ್ಲಿ 3s2 3p5, 2s2 2p5. outermost configuration repeat ಆಯ್ತೋ ಇಲ್ಲೋ? So therefore all halogens are having similar properties. They are all having similar property. ಯಾಕೆ similar property ಅಂದ್ರೆ similar outermost configuration. Is that clear? This is the cause of periodicity. All elements of group 0 or group 18, that is inert gases. Inert gases ಅಂದ್ರೆ ಏನ್ರಿ, 18th group, 17th group halogens ಆಯ್ತಲ್ಲ, ಅದೇ ರೀತಿ 18th group ಅಂದ್ರೆ 18th or 0th group ಅಂತೀವಿ ಅದಕ್ಕೆ. They are called as inert gases. They have similar outermost electronic configuration. ಅವು ns2 np6 and hence have similar properties. ಯಾವ ಗ್ರೂಪ್ ಅದು ಹೇಳಿದ್ದೀನಿ ಈಗ. ಇಫ್ ಯು ಕನ್ಸಿಡರ್, ಇಲ್ಲೇ ನೋಡ್ರಿ, ಅಲ್ಕಲಿ ಮೆಟಲ್ಸ್ ಕಾನ್ಫಿಗರೇಷನ್ ಏನದ, ಜನರಲಿ ಎಲ್ಲ ಕಡೆ ಏನದ, ns1 ಕಾನ್ಫಿಗರೇಷನ್ ಇದೆ. 2s1 3s 4s 5s 6s 7s. ಇಸ್ ದಟ್ ಕ್ಲಿಯರ್? ಇದು ಅಲ್ಕಲಿ ಮೆಟಲ್ ಆಯಿತು. ಹ್ಯಾಲೋಜನ್ ನೋಡ್ರಿ, ಹ್ಯಾಲೋಜನ್ ಏನದ ಎಲ್ಲ ಕಡೆ ನೋಡ್ರಿ, ns2 np5 ಇದೆ ಹ್ಯಾಲೋಜನ್ಸ್. ಸೊ ದೇರ್ ಫೋರ್ ದೇ ಆರ್ ಆಲ್ ಹ್ಯಾವಿಂಗ್ ಸಿಮಿಲರ್ ಪ್ರಾಪರ್ಟೀಸ್. ಅದೇ ರೀತಿ 18th ಗ್ರೂಪ್ ನೋಡ್ರಿ, ಅಲ್ಕಲಿ ಬಿನ್ ನೋಬಲ್ ಗ್ಯಾಸಸ್ದು ns2 np5. ಸೊ ದಿಸ್ ಇಸ್ ಅ ಸಿಮಿಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ದೇರ್ ಫೋರ್ ದೇ ಆರ್ ಹ್ಯಾವಿಂಗ್ similar properties. This is the reason for periodicity. Periodicity andre repetition of the properties at the regular interval. Clear? Regular interval ಆದ ಕೂಡಲೇ ಪ್ರಾಪರ್ಟಿ ಯಾಕೆ ರಿಪೀಟ್ ಆಗತ್ತೆ ಅಂತಂದ್ರೆ, ಪ್ರಾಪರ್ಟಿ ಯಾಕೆ ರಿಪೀಟ್ ಆಗುತ್ತೆ ಅಂತಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ರಿಪೀಟ್ ಆಗ್ತಾ ಇದೆ ಅಷ್ಟೇ. ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ರಿಪೀಟ್ ಆಗ್ತಾ ಇದೆ. Got it? Great. Moseley's periodic table. Moseley is the person who put forward the modern periodic law. ಏನು ಹೇಳ್ತಾರೆ ಅವರು? He stated that physical and chemical properties are the periodic functions of atomic number. So atomic number ಅನ್ನು ನಾವು ಬೇಸ್ ಆಗಿ ಇಟ್ಟುಕೊಂಡು ಪೀರಿಯಾಡಿಕ್ ಟೇಬಲ್ ಅನ್ನು ಫ್ರೇಮ್ ಮಾಡಿರೋದಕ್ಕೆ ಇವತ್ತು ನಾವು ಯೂಸ್ ಮಾಡ್ತಾ ಇರೋ ಪೀರಿಯಾಡಿಕ್ ಟೇಬಲ್ಗೆ ನಾವು ಏನು ಅನ್ಬೋದು, ಮೋಸೆಲಿಸ್ ಪೀರಿಯಾಡಿಕ್ ಟೇಬಲ್ ಅಂತ ಹೇಳ್ಬೋದು, ಆರ್ ಲಾಂಗ್ ಫಾರ್ಮ್ ಆಫ್ ದ ಪೀರಿಯಾಡಿಕ್ ಟೇಬಲ್ ಅಂತ ಅನ್ಬೋದು. ಅದಕ್ಕೆ ರೀಸನ್ ಏನಂತ ಹೇಳಿದ್ದೀನಿ, ಆರ್ ಬೋರ್ಸ್ ಟೇಬಲ್ ಅಂತಾನು ಹೇಳ್ಬೋದು. ಬೋರ್ಸ್ ಆಲ್ಸೋ ಹ್ಯಾಸ್ ಗಾಟ್ ಹಿಸ್ ಕಾಂಟ್ರಿಬ್ಯೂಷನ್. ಬೋರ್ ಕೂಡ ಏನು ಮಾಡಿದ್ದಾರೆ, ಇನ್ ದ ಇಯರ್ 1922, ಇನ್ ದ ಇಯರ್ 1922 ದ ಡೆವಲಪ್ಡ್ ಎಲಿಮೆಂಟ್, ದ ಡಿಸ್ಕವರ್ ಆಗಿರುವಂಥ ಎಲಿಮೆಂಟ್ಸ್ನ ಯಾವುದಾದ್ರ ಪ್ಲೇಸಲ್ಲಿ ಇಟ್ಬಿಟ್ಟು he has contributed for the development of the modern periodic law. So therefore we can also call it as Bohr's table, right? And one more reason why we call it as Bohr's table is modern periodic table, Moseley's table, long form of the periodic table, or Bohr's table. Bohr's table ಅಂತ ಯಾಕಂತೀವಿ, Bohr's theory ಪ್ರಕಾರ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಅರೌಂಡ್ ದ ನ್ಯೂಕ್ಲಿಯಸ್ ಹೆಂಗೆ ನಾವು ಎನರ್ಜಿ ಲೆವೆಲಲ್ಲಿ ಪ್ಲೇಸ್ ಮಾಡಿದ್ವಿ, ಅಟಾಮಿಕ್ ಸ್ಟ್ರಕ್ಚರಲ್ಲಿ ನಾವು ಹೆಂಗೆ ಕಲ್ತಿದ್ವಿ, ಜಸ್ಟ್ ಲೈಕ್ ದ್ಯಾಟ್, ಬೇಸ್ಡ್ ಆನ್ ದ್ಯಾಟ್ ಎಲೆಕ್ಟ್ರಾನ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಆರ್ಬಿಟಲ್. ಸೊ ದೇರ್ ಫೋರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬೋರ್ಸ್ ಟೇಬಲ್. ಗಾಟ್ ಇಟ್? ರೈಟ್. ಇಲ್ಲೇ ನೋಡ್ರಿ, ಮೋಸ್ಲೆಸ್ ಪೀರಿಯಾಡಿಕ್ ಟೇಬಲ್ ಆರ್ ಲಾಂಗ್ ಫಾರ್ಮ್ ಆಫ್ ದ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಓಲ್ಡ್ ಗ್ರೂಪ್ ನಂಬರ್ಸ್ ಏನಿದಾವೆ ನೋಡ್ರಿ, ಓಲ್ಡ್ ಗ್ರೂಪ್ ನಂಬರ್ಸ್ ಆಸ್ ಪರ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್. ಓಲ್ಡ್ ಗ್ರೂಪ್ ನಂಬರ್ಸ್ ಏನಿದ್ದು ಅವೆಲ್ಲ ರೋಮನ್ ನಂಬರಲ್ಲಿ ಇತ್ತು. 1, 1a, 2a, 3b, 4b, 5b, 6b, 7b, 8, 8, 8 ಅಂತ 3 ಸಲ ಅನ್ರಿ, ಬಿಕಾಸ್ ದೆರ್ ಆರ್ 3 ಗ್ರೂಪ್ಸ್ ದರ್. ಆಮೇಲೆ 1b, 2b, 3a, 4a, 5a, 6a, 7a, 0. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಮಾಡರ್ನ್ ಗ್ರೂಪ್ ನಂಬರ್ಸ್ ಏನದಾವ ನೋಡ್ರಿ, 1, 2, 3, 4, 5, 6, 7, 8, 9, 10, 11, 13, 14, 15, 16, 17, 18 ಗ್ರೂಪ್ ಇದಾವ್ರಿ. 18 ಗ್ರೂಪಲ್ಲಿ ಫಸ್ಟ್ 2 ಕನ್ಸಿಡರ್ ಮಾಡ್ರಿ. ಫಸ್ಟ್ 2ಕ್ಕೆ ಏನಂತೀರಿ, 1a, 2a.
ಆಮೇಲೆ ಡೈರೆಕ್ಟ್ಲಿ 13th ಹೋಗ್ರಿ. ಓಕೆ, ಡೈರೆಕ್ಟ್ಲಿ 13th ಹೋಗ್ರಿ. 1A 2A 3A 4A 5A 6A 7A 0. ಇದು 0th ಆರ್ 18th ಗ್ರೂಪ್ ಅಂತಾರೆ ಇದಕ್ಕೆ. ಅರ್ಥ ಆಯ್ತಾ? ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಇರುವಂತ ಮೊದಲನೇ ಗ್ರೂಪು, ಎರಡನೇ ಗ್ರೂಪು ಯಾವುದದು? ರೋಮನ್ ನಂಬರ್ 1A 2A. ಇಸ್ ಇಟ್ ನಾಟ್? ಆಮೇಲೆ ಇಲ್ಲೇ ಬರೋದು ಡೈರೆಕ್ಟ್ಲಿ 13th ಗ್ರೂಪ್ ಹೋಗ್ರಿ. 3A 4A 5A 6A 7A 0. ಅರ್ಥ ಆಯ್ತಾ? ರೈಟ್. ಈಗ ನೆಕ್ಸ್ಟ್ ದಟ್ ಈಸ್ 1A 2A 3A 4A 5A 6A 7A ಆಯಿತು. ಈಗ ಬಿ ನೋಡ್ರಿ. ಬಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 11th ಗ್ರೂಪ್ನಿಂದ ಸ್ಟಾರ್ಟ್ ಆಗುತ್ತೆ. 1B 2B, ಇಲ್ಲಿಂದ 3B 4B 5B 6B 7B 8 8 8. ಇಸ್ ದಟ್ ಕ್ಲಿಯರ್? 1A 2A ಒಂದನೇದು ಎರಡನೇದು. ಡೈರೆಕ್ಟ್ಲಿ ಗೋ ಟು 13th. 3A 4A 5A 6A 7A ಆಮೇಲೆ 0. 8 ಗ್ರೂಪ್ಸ್ ಆಯ್ತಾ? ಇನ್ನು ಏನು 10 ಉಳ್ದಾವಲ್ಲ, 18 ಇದಾವಲ್ಲ. ಇಲ್ಲಿ 2 ಆಯಿತು, ಇಲ್ಲಿ ಎಷ್ಟಾಯಿತು? ಇಲ್ಲಿ 6 ಆಯಿತು. ಸಾರಿ, 18 ಆಯ್ತಲ್ಲ. 18ರಲ್ಲಿ ಇಲ್ಲಿ 2, ಇಲ್ಲಿ 6 ಅಂದರೆ 8 ಆಯಿತು. ಇನ್ನೆಷ್ಟು ಉಳ್ದಾವ? 10 ಉಳ್ದಾವಲ್ಲ. 10ರಲ್ಲಿ ಹೌ ಡು ಯು ಕೌಂಟ್? ಇಲ್ಲಿ ಬರ್ರಿ. ಈಗ 11th ಗ್ರೂಪಿಗೆ ಬರ್ರಿ. 11th ಗ್ರೂಪಲ್ಲಿ 1B 2B ಆಮೇಲೆ 3rd ಗ್ರೂಪ್ 3B 4B 5B 6B 7B and this is 8th group is not subdivided. ಇಲ್ಲೇನು ಅಬ್ಸರ್ವ್ ಮಾಡ್ತೀರಿ ನೀವು? ಫಸ್ಟ್ ಗ್ರೂಪ್ is subdivided into 1A and 1B. 1A and 1B. Second group is subdivided into 2A and 2B. Third group is divided as 3B and 3A. Fourth group 4B and 4A. Fifth group 5B and 5A. Sixth 6A and 6B. 7A and 7B. ಯಾಕೆ ಹೇಳತ್ತೀನಿ ಡೀಟೇಲ್ ಆಗಿ ಅಂತಂದ್ರೆ ಒಂದೇ ಒಂದು ಗ್ರೂಪು ಯಾವುದು ಸಬ್ ಡಿವೈಡ್ ಆಗಿಲ್ಲ. ಯಾವುದದು? 8th ಗ್ರೂಪ್. ಇಸ್ ದಟ್ ಕ್ಲಿಯರ್? ಅರ್ಥ ಆಯ್ತಾ? 7 ಗ್ರೂಪ್ಸು 7 ಎರಡಲೇ ಎಷ್ಟು? 14. 7 ಗ್ರೂಪ್ಸು 7 ರೋಮನ್ ನಂಬರ್ ತಗೊಳ್ರಿ. ರೈಟ್? ಅದರಲ್ಲಿ ಪ್ರತಿ ಗ್ರೂಪು 2 ಸಬ್ ಗ್ರೂಪ್ಸ್ ಇದಾವೆ. ಇಸ್ ದಟ್ ಕ್ಲಿಯರ್? ಆ ಸಬ್ ಗ್ರೂಪ್ಸ್ದಲ್ಲಿ ಸಿಮಿಲಾರಿಟಿ ಏನಿದೆ, ಡಿಫ್ರೆನ್ಸ್ ಏನಿದೆ ಆಮೇಲೆ ನೋಡೋಣ. ಫಸ್ಟ್ 18 ಹೆಂಗೆ ಆಗ್ಯಾವ ಅನ್ನೋದು ನೋಡೋಣ. ಫಸ್ಟ್ 7 ರೋಮನ್ ನಂಬರ್ ಗ್ರೂಪ್ಸ್ ತಗೋರಿ. ಆ 7ನ್ನು ಡಿವೈಡ್ ಮಾಡಿರಿ. 1A 2A 1B 2B ಲೈಕ್ ದಿಸ್. ಓಕೆ, 1A 1B, ಸಾರಿ 1A 1B 2A 2B 3A 3B ಲೈಕ್ ದಿಸ್. ಹಿಂಗೆ 7ಅನ್ನು 14 ಮಾಡಿದ್ರಿ. ಈಗ ರೈಟ್? 8ನೇದು ಬಂದಾಗ ಅದರಲ್ಲಿ ಡಿವೈಡ್ ಆಗಿಲ್ಲ, ಬಟ್ 3 ಸೀರೀಸ್ ಎಲಿಮೆಂಟ್ಸ್ ಇದಾವೆ. 3 ಸೀರೀಸ್ ಎಲಿಮೆಂಟ್ಸ್ ಇದಾವಲ್ಲಿ. ಆ ಸೀರೀಸ್ ಎಷ್ಟಾಯಿತು? 15 16 17. ಮೊದಲು 7 ಏನು ಮಾಡಿದ್ರಿ? ಸಬ್ ಡಿವೈಡ್ ಮಾಡಿಬಿಟ್ಟು 14 ಮಾಡ್ಕೊಂಡ್ರಿ. ಇಲ್ಲಿ 8ರಲ್ಲಿ 3 ಸೀರೀಸ್ ಇದಾವ, ABC ಇಲ್ಲ, 3 ಸೀರೀಸ್ ಡಿವೈಡ್ ಆಗಿಲ್ಲ. ಸೊ 1 2 3 ಎಷ್ಟಾಯಿತು? 17 ಆಯಿತು. ಲಾಸ್ಟ್ ಬರೋದು ಯಾವುದು? 0th ಗ್ರೂಪ್ ಆರ್ ನೋಬಲ್ ಗ್ಯಾಸ್, ಅದು 18 ಆಯಿತು. ಹಿಂಗಾಗಿ 18 ಆಗ್ಯಾವ. ಅರ್ಥ ಆಯ್ತಾ? ಈಗ ನಿಮ್ಮ ಗ್ರೂಪ್ಸು ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ ಏನಿದಾವಲ್ಲ 1 to 18 ಏನಿದಾವಲ್ವಾ, ಅದರಲ್ಲಿ ಮೊದಲನೇದು 1A 2A, 13th 3A 4A 5A 6A 7A 0. Directly go to 11th 1B 2B. Come back to 3. Start from 3B 4B 5B 6B 7B 8 8 8. ಹಿಂಗಾಗಿ 18 ಗ್ರೂಪ್ ಆಗಿದಾವ. Is that clear? Okay. This is how long form of the periodic table is framed. The table which is most commonly used these days, ಈಗ ನಾವು ಯಾವ್ದು ಯೂಸ್ ಮಾಡತ್ತೀವಿ, and which is based on electronic configuration of elements is called present form or the long form of the periodic table. Periodic table ಅನ್ನ based on electronic configuration ಅಂದ್ರೆ based on how we have arranged the electrons, based on that ನಾವು ಏನು ಫ್ರೇಮ್ ಔಟ್ ಮಾಡಿದ್ದೀವಿ, therefore it is called as present form or long form of the periodic table. This is also called as Bohr's table since it follows, ಹೇಳಿದೆ ನಿಮಗೆ ಇದನ್ನ, Bohr's scheme for the arrangement of various electrons around the nucleus. Around the nucleus different electrons, different energy levels are there ಅಂತ ಅವ್ರು ಹೇಳಿದ್ರು. Quantized energy levels. Based on those energy, different orbitals ಅಲ್ಲಿ ನಾವು ಎಲೆಕ್ಟ್ರಾನ್ಸ್ ಅನ್ನು ಅರೇಂಜ್ಮೆಂಟ್ ಮಾಡೋದ್ರಿಂದ ಇಟ್ ಕ್ಯಾನ್ ಬಿ ಆಲ್ಸೋ ಕಾಲ್ಡ್ ಆಸ್ ಬೋರ್ಸ್ ಟೇಬಲ್. ಅರ್ಥ ಆಯ್ತಾ? ರೈಟ್. ಇಲ್ಲಿ ನೋಡ್ರಿ ಸ್ಟೂಡೆಂಟ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರೂಪ್ಸ್ ನೋಡೋಣ ಫಸ್ಟ್. ಓಕೆ, ರೈಟ್. Moseley's periodic table.
I told you why it is called as Moseley's periodic table, because he was the one who found out that physical and chemical properties were the periodic functions of atomic numbers. ಇದರಲ್ಲಿ ಎಷ್ಟು ಗ್ರೂಪ್ಸ್ ಇದಾವ? 18 ಗ್ರೂಪ್ಸ್. ಇದನ್ನೆಲ್ಲ ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಇನ್ನೊಂದ್ಸಲ ನೋಟ್ಸ್ ಫಾರ್ಮ್ ಒಳಗೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ರಿ. ಎಷ್ಟು ಗ್ರೂಪ್ಸ್ ಇರ್ತಾವ? 18 ಗ್ರೂಪ್ಸ್ ಇರ್ತಾವ. ಆ್ಯಂಡ್ ದೀಸ್ ಆರ್ ರಿಪ್ರೆಸೆಂಟೆಡ್ ಬೈ ರೋಮನ್ ನಂಬರ್ 1 2 3 4 5 6 7 8 8 8 ಆಮೇಲೆ 0. ರೈಟ್, ಇಲ್ಲೇ ನೋಡ್ರಿ, ರೋಮನ್ ನಂಬರ್ 1ರಿಂದ 7 ಏನು ಹೇಳಿದೆ ನಾನು ನಿಮ್ಗೆ? ದೇ ಆರ್ ಸಬ್ ಡಿವೈಡೆಡ್ ಇಂಟು 2 ಗ್ರೂಪ್ಸ್. 7 1 7 7 2 14 14 ಆಯ್ತಾ? ಆಮೇಲೆ ಇದು ಗ್ರೂಪ್ 8. ಗ್ರೂಪ್ 8ಅಲ್ಲಿ ದೇರ್ ಆರ್ 3 ಸೀರೀಸ್ ಆಫ್ ಎಲಿಮೆಂಟ್ಸ್, 14 15 16 17. 0 ಆರ್ 18th ಗ್ರೂಪ್ ಅಂತಾರೆ ಇದಕ್ಕೆ. ಇಲ್ಲೇ ಯಾವ ಇರ್ತಾವ? ನೋಬಲ್ ಗ್ಯಾಸಸ್ ಇರ್ತಾವ. ಅದು ಒಂದು ಗ್ರೂಪ್. ಟೋಟಲಿ ಎಷ್ಟಾಯಿತು? 18 ಗ್ರೂಪ್ ಆಯ್ತಲ್ಲ. ರೈಟ್, ಇಲ್ಲಿ 8th ಗ್ರೂಪಲ್ಲಿ 3 ಸೀರೀಸ್ ಆಫ್ ಎಲಿಮೆಂಟ್ಸ್ ಇದಾವೆ ಅಂತ ಹೇಳಿದ್ನಲ್ಲ. 3 ಸೀರೀಸ್ ಆಫ್ ಎಲಿಮೆಂಟ್ಸ್. ವಿಚ್ ಆರ್ ದೋಸ್ 3 ಸೀರೀಸ್ ಆಫ್ ಎಲಿಮೆಂಟ್ಸ್? ಐರನ್ನು, ಕೋಬಾಲ್ಟು, ನಿಕ್ಕಲ್ಲು, ರುಥೇನಿಯಮ್ಮು, ರೋಡಿಯಮ್ಮು, ಪೆಲ್ಲಡಿಯಮ್ಮು, ಆಸ್ಮಿಯಮ್ಮು, ಇರಿಡಿಯಮ್ಮು, ಪ್ಲಾಟಿನಮ್ಮು, ಹ್ಯಾಸಿಯಮ್ಮು, ಮೆಟ್ನೇರಿಯಮ್ಮು, ಡ್ಯಾಮ್ಸ್ಟಡ್ಶಿಯಮ್. ಸೊ ಇವೇನದಾವಲ್ಲ, ಇವು 3 ಸೀರೀಸ್ ಆಫ್ ಎಲಿಮೆಂಟ್ಸು. ಎಲ್ಲಿ ಬರ್ತಾವ? ಇದು ಗೊತ್ತಾಗತ್ತಾ ಆಮೇಲೆ ನಿಮ್ಮ ಪೀರಿಯಾಡಿಕ್ ಟೇಬಲ್ ನೋಡಿಕೊಳ್ಳಿ ಗೊತ್ತಾಗತ್ತಾ. ಸೊ ದೀಸ್ ಆರ್ 3 ಸೀರೀಸ್ ಆಫ್ ಎಲಿಮೆಂಟ್ಸ್. ಅರ್ಥ ಆಯ್ತಾ? 14 15 16 17 18th ಗ್ರೂಪ್ ಒಂದು 18. ಈ ಥರ ಹಿಂಗೆ 18 ಗ್ರೂಪ್ಸ್ ಇದಾವೆ. ಗ್ರೂಪ್ಸ್ 1ರಿಂದ 7 ದೀಸ್ ಆರ್ ಡಿವೈಡೆಡ್ ಇಂಟು 2 ಸಬ್ ಗ್ರೂಪ್ಸ್. ಸಬ್ ಗ್ರೂಪ್ ಎ, ಸಬ್ ಗ್ರೂಪ್ ಬಿ. 1 2 ಅಲ್ಲ, ಸಬ್ ಗ್ರೂಪ್ ಎ, ಸಬ್ ಗ್ರೂಪ್ ಬಿ. ಆ್ಯಂಡ್ ಗ್ರೂಪ್ 8 ಏನಿದೆ ಅಲ್ವಾ, it consists of 3 sets, each containing 3 elements antara, but we can consider 4 with the latest discovery. 4 elements. Inert gases are present in 0th group. 0 athwa 18th group andre inert gases. The valency of an element in a group is equal to the group number. Enidu? Valency of the element in the group number. 3ನೇ ಗ್ರೂಪ್ ಅಲ್ಲಿ ಬರೋವಂಥ ಎಲ್ಲ ಎಲಿಮೆಂಟ್ ವ್ಯಾಲೆನ್ಸಿ ಎಷ್ಟು? 3. ಅದು 3A ಆಗಿರ್ಬೋದು, 3B ಆಗಿರ್ಬೋದು. ಓಕೆ, ಇಲ್ಲಿ ಬರುವಂಥ ವ್ಯಾಲೆನ್ಸಿ ಎಷ್ಟು? 3. ಓಕೆನಾ? ಏನು ಹೇಳ್ತಾರ ಅವ್ರೀಗ? ಈ ಪಾಯಿಂಟ್ ಸರಿಯಾಗಿ ತಿಳ್ಕೊಳ್ರಿ. ವೇಲೆನ್ಸಿ ಆಫ್ ದ ಎಲಿಮೆಂಟ್ ಇನ್ ದ ಗ್ರೂಪ್ ಈಸ್ ಈಕ್ವಲ್ ಟು ದ ಗ್ರೂಪ್ ನಂಬರ್. ಆ ಗ್ರೂಪ್ ನಂಬರ್ ಏನಿರ್ತದಲ್ಲ ಅದರಲ್ಲಿ ಬರುವಂಥ ಎಲ್ಲ ಎಲಿಮೆಂಟ್ದು ವೇಲೆನ್ಸಿನೂ ಅಷ್ಟೇ. ಕ್ಲಿಯರ್? ರೈಟ್. ದೇರ್ ಈಸ್ ನೋ ರಿಸಂಬಲೆನ್ಸ್ ಅಂದ್ರೆ ಸಿಮಿಲಾರಿಟಿ ಇಲ್ಲ ಇನ್ ದ ಎಲಿಮೆಂಟ್ಸ್ ಆಫ್ ದ ಸಬ್ ಗ್ರೂಪ್ ಎ ಅಂಡ್ ಬಿ. ಸೇಮ್ ಗ್ರೂಪ್ ಎಕ್ಸೆಪ್ಟ್ ವೇಲೆನ್ಸಿ. ಏನು ಹೇಳ್ತಾರೆ ಅವರು? ಒಂದೇ ಪರ್ಟಿಕ್ಯುಲರ್ ಸಬ್ ಗ್ರೂಪ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಗ್ರೂಪ್ ತಗೋರಿ. ಮೂರನೇ ಗ್ರೂಪ್ ತಗೊಳ್ಳೋಣ. ಈ 3B ಏನದ, 3B ಅಲ್ಲಿ ಬರುವಂಥ ಎಲಿಮೆಂಟ್ಸು ಮತ್ತೆ 3A ಬರುವಂಥ ಎಲಿಮೆಂಟ್ಸದ್ದು ಯಾವುದೇ ರೀತಿ ಸಿಮಿಲಾರಿಟಿ ಇಲ್ಲ. ಒಂದೇ ಒಂದು ಸಿಮಿಲಾರಿಟಿ ಇದೆ. ಏನು? ವೇಲೆನ್ಸಿ. ಗ್ರೂಪ್ 4B ಅಲ್ಲಿ ಬರುವಂಥ ಎಲಿಮೆಂಟ್ಸು ಗ್ರೂಪ್ 4A ಬರುವಂಥ ಎಲಿಮೆಂಟ್ಸು ಅಂದರೆ ಗ್ರೂಪ್ 6 ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಗ್ರೂಪ್ 6 ಅಲ್ಲಿ ಬಂದ್ರೆ ಇದು ಗ್ರೂಪ್ 14 ಬರ್ತದೆ. ಮತ್ತು ಇದು ಥರ್ಡ್, ಇದು ಫೋರ್ತ್, ಸಾರಿ, ಗ್ರೂಪ್ 4B 4th ಗ್ರೂಪಲ್ಲಿ ಬರುತ್ತೆ. ಗ್ರೂಪ್ 4A 14th ಗ್ರೂಪಲ್ಲಿ ಬರುತ್ತೆ. ಇದು 4th ಗ್ರೂಪ್ ಬರುತ್ತೆ ಸರ್, ಇದು 14th ಗ್ರೂಪ್ ಬರುತ್ತೆ. ಏನು ಸಿಮಿಲಾರಿಟಿ ಅಂದರೆ ಏನು ಸಿಮಿಲಾರಿಟಿ ಇಲ್ಲ. ಸಿಮಿಲಾರಿಟಿ ಏನಪ್ಪ ಅಂದರೆ ಒಂದೇ ಒಂದು, ಇದ್ರ ವೇಲೆನ್ಸಿ 4, ಇದ್ರದ್ದು ವೇಲೆನ್ಸಿ 4, ಇಷ್ಟೇ. ಅರ್ಥ ಆಯ್ತಾ? ಯಾವ ಗ್ರೂಪಲ್ಲಿ ಎಲಿಮೆಂಟ್ಸ್ ಇರ್ತಾವ ಅದರ ವೇಲೆನ್ಸಿ ಅದೇ ಗ್ರೂಪ್ ನಂಬರ್. ಇದು 1 ಪಾಯಿಂಟು. ಒಂದೇ ಪರ್ಟಿಕ್ಯುಲರ್ ಗ್ರೂಪಲ್ಲಿ ಏನು 2 ಸಬ್ ಗ್ರೂಪ್ಸ್ ಇದಾವಲ್ಲ ಅದ್ರದ್ದು ಯಾವುದೂ ಪ್ರಾಪರ್ಟಿ ಸಿಮಿಲರ್ ಇಲ್ಲ. ಒಂದೇ ಒಂದು ಪ್ರಾಪರ್ಟಿ ಸಿಮಿಲರ್ ಇದೆ, ಅದೇನು? ವೇಲೆನ್ಸಿ. 3A ವೇಲೆನ್ಸಿ 3, 3B ವೇಲೆನ್ಸಿ 3, 4A ವೇಲೆನ್ಸಿ 4, 4B ವೇಲೆನ್ಸಿ 4, ಅಷ್ಟೇ. ಗಾಟ್ ಇಟ್? ರೈಟ್. ದ ಎಲಿಮೆಂಟ್ಸ್ ಆಫ್ ದ ಗ್ರೂಪ್ ವಿಚ್ ರಿಸೆಂಬಲ್ ವಿತ್ ಟಿಪಿಕಲ್ ಎಲಿಮೆಂಟ್ಸ್. ದ ಎಲಿಮೆಂಟ್ಸ್ ಆಫ್ ದ ಗ್ರೂಪ್ ವಿಚ್ ರಿಸೆಂಬಲ್ ಅಂದರೆ ಸಿಮಿಲಾರಿಟಿ, ಒಂದೇ ಥರ ಇರೋದು, ಹೋಲಿಕೆ ಇರೋದು. ವಿತ್ ಟಿಪಿಕಲ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ನಾರ್ಮಲ್ ಎಲಿಮೆಂಟ್ಸ್. ದ ಎಲಿಮೆಂಟ್ಸ್ ಆಫ್ ದ ಗ್ರೂಪ್ ವಿಚ್ ರಿಸೆಂಬಲ್ ವಿತ್ ಟಿಪಿಕಲ್ ಎಲಿಮೆಂಟ್ಸ್. ಟಿಪಿಕಲ್ ಎಲಿಮೆಂಟ್ಸ್ ಅಂದ್ರೆ ಏನ್ರಿ? ಟಿಪಿಕಲ್ ಎಲಿಮೆಂಟ್ಸ್ ಅಂದ್ರೆ ಏನು? ಟಿಪಿಕಲ್ ಎಲಿಮೆಂಟ್ಸ್ ಅಂತಂದ್ರೆ ಯಾವ ಎಲಿಮೆಂಟ್ಸ್ದು
ವೇಲೆನ್ಸಿ ಅಥವಾ ಆಕ್ಸಿಡೇಷನ್ ಸ್ಟೇಟ್ ಚೇಂಜ್ ಆಗಲ್ವೋ, ಫಿಕ್ಸ್ ಇರುತ್ತೋ ಅವಕ್ಕೇನಂತಾರ ಟಿಪಿಕಲ್ ಎಲಿಮೆಂಟ್ಸ್. ಈ ಥರ ಯಾವ ಎಲಿಮೆಂಟ್ ಇರ್ತಾವಲ್ಲ ಅವಕ್ಕೇನಂತಾರ ನಾರ್ಮಲ್ ಎಲಿಮೆಂಟ್ಸ್. ಅವಕ್ಕೇನಂತಾರ ನಾರ್ಮಲ್ ಎಲಿಮೆಂಟ್ಸ್. ದ ಎಲಿಮೆಂಟ್ಸ್ ಆಫ್ ದ ಗ್ರೂಪ್ ವಿಚ್ ರಿಸೆಂಬಲ್ ವಿತ್ ಟಿಪಿಕಲ್ ಎಲಿಮೆಂಟ್ಸ್. ಟಿಪಿಕಲ್ ಎಲಿಮೆಂಟ್ಸ್ ಅಂತಂದ್ರೆ ದೇ ಆರ್ ಹ್ಯಾವಿಂಗ್ ಫಿಕ್ಸ್ಡ್ ಆಕ್ಸಿಡೇಷನ್ ಸ್ಟೇಟ್, ಕಂಬೈನಿಂಗ್ ಕೆಪಾಸಿಟಿ ಫಿಕ್ಸ್ ಇತ್ತಪ್ಪ ಅಂತಂದ್ರೆ ಅವಕ್ಕೇನಂತಾರ ನಾರ್ಮಲ್ ಎಲಿಮೆಂಟ್ಸ್. ನಾರ್ಮಲ್ ಎಲಿಮೆಂಟ್ಸ್ ಯಾವ್ಯಾವ ಗ್ರೂಪಲ್ಲಿ ಬರ್ತಾವ ನೋಡ್ರಿ. ಈಗ ನಾರ್ಮಲ್ ಎಲಿಮೆಂಟ್ಸ್ ಯಾವ್ಯಾವ ಗ್ರೂಪಲ್ಲಿ ಬರ್ತಾವ? 1A 2A 3A 4A 5A 6A 7A ಎಲ್ಲದಾವ್ರಿ ನಾರ್ಮಲ್ ಎಲಿಮೆಂಟ್ಸ್. ನಾರ್ಮಲ್ ಎಲಿಮೆಂಟ್ಸ್ ಎಲ್ಲಿದಾವ? 1ನೇ ಗ್ರೂಪ್ ಪೀರಿಯಾಡಿಕ್ ಟೇಬಲ್, 2ನೇ ಗ್ರೂಪ್ 13 14 15 16 17 ಎಕ್ಸ್ಟ್ರೀಮ್ ಲೆಫ್ಟ್ ಗದಾವ, ಎಕ್ಸ್ಟ್ರೀಮ್ ರೈಟ್ ಗದಾವ. ದೀಸ್ ಆರ್ ನಾರ್ಮಲ್ ಎಲಿಮೆಂಟ್ಸ್. ಇದ್ರದ್ದು ಕಂಬೈನಿಂಗ್ ಕೆಪಾಸಿಟಿ ಫಿಕ್ಸ್ ಇರುತ್ತೆ, ಚೇಂಜ್ ಆಗ್ತಾ ಇರೋದಿಲ್ಲ. ಇಸ್ ದಟ್ ಕ್ಲಿಯರ್? ರೈಟ್. ನೆಕ್ಸ್ಟ್ ನೋಡ್ರಿ, those elements of the groups which do not resemble with the typical elements are called transition elements. ಯಾವ ಎಲಿಮೆಂಟ್ಸ್ ಆಕ್ಸಿಡೇಷನ್ ಸ್ಟೇಟ್ ಫಿಕ್ಸ್ ಇರೋದಿಲ್ವೋ, ಚೇಂಜ್ ಆಗ್ತಾ ಇರುತ್ತೋ ಅವು ನಾರ್ಮಲ್ ಅಲ್ಲ, ಅವು ಟ್ರಾನ್ಸಿಷನ್ ಎಲಿಮೆಂಟ್ಸ್. ಆ ಟ್ರಾನ್ಸಿಷನ್ ಎಲಿಮೆಂಟ್ ಎಲ್ಲಿರ್ತಾವ? 1B 3B 4B 5B 6B 7B ಆ್ಯಂಡ್ 8 ಎಲ್ಲಿದಾವ? ಇವು ಬಿ ಎಲ್ಲಿದಾವ್ರಿ? ಎಲ್ಲಿದಾವ ನೋಡ್ರಿ. ಎಸ್, 1B 3B 4B 5B 6B 7B 8 ಇಲ್ಲೂ ಕೂಡ ಫಿಕ್ಸ್ ಇರುತ್ತೆ. 3B ಯಲ್ಲೂ ಕೂಡ ಫಿಕ್ಸ್ ಇರುತ್ತೆ. 1B 2B ಯಲ್ಲೂ ಕೂಡ ಫಿಕ್ಸ್ ಇರುತ್ತೆ. ಅದರ್ ದನ್ ದ್ಯಾಟ್ ದೇ ಆರ್ ವೇರಿಂಗ್. ಸೊ ಇನ್ ಶಾರ್ಟ್ ಏನು, ಆಕ್ಸಿಡೇಷನ್ ಸ್ಟೇಟು ಫಿಕ್ಸ್ ಇತ್ತಂದ್ರೆ ಸಚ್ ಎಲಿಮೆಂಟ್ಸ್ ಆರ್ ನಾರ್ಮಲ್. ಫಿಕ್ಸ್ ಇರಲಿಲ್ಲ, ಚೇಂಜ್ ಆಗ್ತಾ ಇತ್ತಂದ್ರೆ ದೇ ಆರ್ ಕಾಲ್ಡ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ನಾರ್ಮಲ್ ಎಲಿಮೆಂಟ್ಸ್ ಎಲ್ಲಿದಾವ? ಎಕ್ಸ್ಟ್ರೀಮ್ ಲೆಫ್ಟು, ಎಕ್ಸ್ಟ್ರೀಮ್ ರೈಟು. ಅಂದರೆ ಯಾವ ಗ್ರೂಪ್ಸು? 1 2 13 14 15 16 17. ಟ್ರಾನ್ಸಿಷನ್ ಎಲಿಮೆಂಟ್ಸ್ ಎಲ್ಲಿದಾವ? ಇನ್ ಬಿಟ್ವೀನ್. ಎಲ್ಲಿ? 3 4 5 6 7 8 8 8. ಗಾಟ್ ಇಟ್? ರೈಟ್. ಓಕೆ, ಈಗ ಲೆಟ್ ಅಸ್ ಗೋ ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪೀರಿಯಡ್ಸ್. ಮೋಸ್ಲೆಸ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ 7 ಪೀರಿಯಡ್ ಇದಾವೆ. ಪೀರಿಯಡ್ಸ್ ಅಂದ್ರೆ ಏನ್ರಿ? ಹಾರಿಜಾಂಟಲ್ ಕಾಲಮ್, ಹಾರಿಜಾಂಟಲ್ ಕಾಲಮ್, ಹಾರಿಜಾಂಟಲ್ ರೋಸ್ ಅನ್ ಸಾರಿ ಹಾರಿಜಾಂಟಲ್ ರೋಸ್. ಇಸ್ ದಟ್ ಕ್ಲಿಯರ್? ಹೆಂಗ್ ವರ್ಟಿಕಲ್ ಕಾಲಮ್ಸ್ಗೆ ನೀವು ಗ್ರೂಪ್ಸ್ ಅಂತೀರಿ, ಹಾರಿಜಾಂಟಲ್ ರೋಸ್ ಏನನ್ಬೇಕು? ಪೀರಿಯಡ್ಸ್. ವರ್ಟಿಕಲ್ ಕಾಲಮ್ಸ್ ಎಷ್ಟಿರ್ತಾವ? 18. ಹಾರಿಜಾಂಟಲ್ ರೋಸ್ ಎಷ್ಟಿರ್ತಾವ? 7. ಇಸ್ ದಟ್ ಕ್ಲಿಯರ್? ಅಂದ್ರೆ 18 ಗ್ರೂಪ್ ಇದಾವ, 7 ಪೀರಿಯಡ್ ಇದಾವ. ದ ಪೀರಿಯಡ್ ನಂಬರ್ ಕರೆಸ್ಪಾಂಡ್ಸ್ ಟು ದ ಹೈಯೆಸ್ಟ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಆಫ್ ದ ಎಲಿಮೆಂಟ್ ಇನ್ ದ ಪೀರಿಯಾಡಿಕ್ ಟೇಬಲ್. ಇಲ್ಲೇ ನೋಡ್ರಿ, period number corresponds to highest principal quantum number n of the element in the periodic table. Period number, 1ನೇ period number 1 ಅಂದ್ರೆ horizontal row number 1 ಅಲ್ಲಿ highest principal quantum number 1ನೇ period ಇತ್ತಂದ್ರೆ ಅಲ್ಲಿ highest principal quantum number ಎಷ್ಟು? 1 ಇರುತ್ತೆ. 7ನೇ periodಗೆ ಹೋದ್ರಿ ಅಂತಂದ್ರೆ ಅಲ್ಲಿ highest principal quantum number ಎಷ್ಟಿರುತ್ತೆ? 7 ಇರುತ್ತೆ. ಅಲ್ಲಿ ನೀವು ಎಲೆಕ್ಟ್ರಾನ್ಸ್ ಅನ್ನ ಫಿಲ್ ಅಪ್ ಮಾಡ್ತೀರಿ. ಇಸ್ ದಟ್ ಕ್ಲಿಯರ್? ಯಾವುದೇ ಪೀರಿಯಡ್ ತಗೊಂಡ್ರೆ, 5ನೇ ಪೀರಿಯಡ್ ತಗೊಂಡ್ರಿ ಅಂತಂದ್ರೆ ಅಲ್ಲಿ ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಎಂಟರ್ ಆಗುತ್ತೆ? 5ನೇ ಶೆಲ್ ಅಲ್ಲಿ ಎಂಟರ್ ಆಗ್ತಾ ಇದೆ. ಇಸ್ ದಟ್ ಕ್ಲಿಯರ್? ಫಸ್ಟ್ ಪೀರಿಯಡ್ ತಗೊಂಡ್ರೆ ಇಟ್ ಈಸ್ ಕಾಲ್ಡ್ ಶಾರ್ಟೆಸ್ಟ್ ಪೀರಿಯಡ್. ಇಟ್ ಕಂಟೈನ್ಸ್ ಓನ್ಲಿ 2 ಎಲಿಮೆಂಟ್ಸ್. ಮೊದಲನೇ ಪೀರಿಯಡ್ ಅಲ್ಲಿ 2 ಎಲಿಮೆಂಟ್ಸ್, ಶಾರ್ಟೆಸ್ಟ್ ಪೀರಿಯಡ್ ಅದು. ಸೆಕೆಂಡು ಮತ್ತೆ ಥರ್ಡ್ ಎಲಿಮೆಂಟ್ ತಗೊಂಡ್ರೆ ದೇ ಆರ್ ಆಲ್ಸೋ ಶಾರ್ಟ್ ಪೀರಿಯಡ್ಸ್ ಕಂಟೈನಿಂಗ್ 8 ಎಲಿಮೆಂಟ್ಸ್. 8 ಎಲಿಮೆಂಟ್ಸು. ಇದು ಮೊದಲನೇ ಪೀರಿಯಡು, ಇದು 2ನೇ ಪೀರಿಯಡು, ಇದು 3ನೇ ಪೀರಿಯಡು. ಅರ್ಥ ಆಯ್ತಾ? 4 ಮತ್ತೆ 5ನೇ ಪೀರಿಯಡ್ ಅನ್ನ ಕನ್ಸಿಡರ್ ಮಾಡ್ರೆ ಅಲ್ಲಿ ಎಷ್ಟು ಎಲಿಮೆಂಟ್ ಇದಾವ? 18 ಇದಾವ. 4 18 5 18 ಇದು 4 ಇದು 5ನೇ ಪೀರಿಯಡು 18 18. 6th and 7th ಪೀರಿಯಡ್ ಅನ್ನ ಕನ್ಸಿಡರ್ ಮಾಡಿದರೆ ಅಲ್ಲಿ 32 32. ನೋಡ್ರಿ ನಂಬರ್ಸ್ ನೋಡ್ರಿ, 32 6ನೇ ಪೀರಿಯಡು, 32 7ನೇ ಪೀರಿಯಡು. ಅರ್ಥ ಆಯ್ತಾ? ವಾಟ್ ಆರ್ ದ ನಂಬರ್ಸ್ ಐ ಆಮ್ ಟೆಲಿಂಗ್?
ದ ನಂಬರ್ಸ್ ಐ ಆಮ್ ಟೆಲಿಂಗ್ ಇಸ್ ಪೈಲ ಫಸ್ಟ್ ಪೀರಿಯಡಲ್ಲಿ 2, ಎರಡನೇ ಪೀರಿಯಡಲ್ಲಿ 8, ಮೂರನೇ ಪೀರಿಯಡಲ್ಲಿ 8, ನಾಲ್ಕನೇದು 18, ಐದನೇದು 18, ಆರನೇದ್ದು 32, ಏಳನೇದ್ದು 32. ದಿಸ್ ಈಸ್ ಹೌ ದ ಪೀರಿಯಡ್ಸ್ ಅಲ್ಲಿ ಎಲಿಮೆಂಟ್ಸ್ ಇರೋದು. 2, 8, 8, 18, 18, 32, 32. Is that clear? With the confirmation of all the elements till 118 atomic number, Tennyson and Tennyson ಬರ್ತಾವ ಲಾಸ್ಟ್ ಎಲಿಮೆಂಟ್ಸು, ಅಲ್ಲಿ 118 ಎಲಿಮೆಂಟ್ ಅನ್ನ ಕನ್ಫರ್ಮ್ ಮಾಡಿಕೊಂಡು ಆಲ್ ದ 7 ಪೀರಿಯಡ್ಸ್ ಆರ್ ಹಿಯರ್ ವಿತ್ 2, 8, 8, 8, 18, 18, 32, 32. ಇದು 1ನೇ ಪೀರಿಯಡ್ ಅಲ್ಲಿ, ಇದು 2ನೇ ಪೀರಿಯಡ್ ಅಲ್ಲಿ, 3ನೇ ಪೀರಿಯಡ್, 4ನೇ ಪೀರಿಯಡ್, 5ನೇ ಪೀರಿಯಡ್, 6ನೇ ಪೀರಿಯಡ್, 7ನೇ ಪೀರಿಯಡ್. ಅರ್ಥ ಆಯ್ತಾ? ಇಲ್ಲೇ ಮತ್ತೇನು ಬರ್ತದ, ಲ್ಯಾಂಥನಾಯ್ಡ್ ಮತ್ತೆ ಆಕ್ಟಿನಾಯ್ಡ್ ಸೀರೀಸ್ ಅಂತ ಬರುತ್ತೆ. ಅಪಾರ್ಟ್ ಫ್ರಾಮ್ 7 ಪೀರಿಯಡ್ ಬಿಟ್ಟು ಮತ್ತೆ 2 ಸೀರೀಸ್ ಬರ್ತಾವ, 14 ಎಲಿಮೆಂಟ್ ಇರ್ತಾವ. ಅದರಲ್ಲಿ 2 ಸೀರೀಸ್ ಏನು ಬರ್ತಾವಲ್ಲ, 14 ಎಲಿಮೆಂಟ್ ಇರ್ತಾವಲ್ಲಿ. ಆ 14 ಎಲಿಮೆಂಟ್ ಎಲ್ಲಿಂದ ಬಂದಾವ? ದೇ ಆರ್ ಪ್ಲೇಸ್ಡ್ ಸೆಪರೇಟ್ಲಿ ಅಂಡರ್ ದ ಮೇನ್ ಪೀರಿಯಾಡಿಕ್ ಟೇಬಲ್. ಫೈನ್. ದೀಸ್ ಆರ್ ರಿಲೇಟೆಡ್ ಟು ಎಲ್ಲಿಂದ ಬಂದ ಇವು? 6th ಮತ್ತೆ 7th ಪೀರಿಯಡ್ದಿಂದಾನೇ ಇರೋದು ಇವು. ಕೆಳಗಡೆ 2 ಪೀರಿಯಡ್ ಬರ್ತಾವ, ಅವಕ್ಕೇನಂತಾರ? ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತಾರ, ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತಾರ, ಅಥವಾ ಲ್ಯಾಂಥನಾಯ್ಡ್ ಅಥವಾ ಆಕ್ಟಿನಾಯ್ಡ್ಸ್ ಅಂತಾರ. ಅವು ಎಲ್ಲಿಂದ ಬಂದಾವ ಅಂತಂದ್ರೆ 6ನೇ ಮತ್ತು 7ನೇ ಪೀರಿಯಡ್ನಾಗಿಂದ ಬಂದಾವ. 6ನೇ ಪೀರಿಯಡ್ದಲ್ಲಿ ಏನದಾವ? 32 ಅದಾವಲ್ರಿ, ಈ ಥರ 14 ತೆಗಿರಿ. 7ನೇ ಪೀರಿಯಡ್ದಾಗಿಂದ 14 ತೆಗಿರಿ. ಈ 14 ಏನು ತೆಗಿತೀರಿ? ಇವಕ್ಕೆ ಲ್ಯಾಂಥನಾಯ್ಡ್ ಅಂತಾರ. ಇದರಾಗಿಂದ 14 ಏನು ತೆಗಿತೀರಿ? ಇವಕ್ಕೆ ಆಕ್ಟಿನಾಯ್ಡ್ ಅಂತಾರ. ಇವೆರಡನ್ನೂ ಸೇರಿ ಕೆಳಗಡೆ ಪ್ಲೇಸ್ ಮಾಡಿರ್ತೀರಿ. ಇಲ್ಲಿ 32 ಪ್ಲಸ್ ಇವು 14 ಅಲ್ಲ, ಇವು 32 ಒಳಗಿಂದನ ಇನ್ ಬಿಟ್ವೀನ್ ಎಲ್ಲಿ ಎಫ್ ಆರ್ಬಿಟಲ್ ಎಲೆಕ್ಟ್ರಾನ್ಸ್ ಎಂಟರ್ ಆಗ್ತಿರ್ತಾವ, ಆ 14 ಇದರಲ್ಲಿ 14, ಆ 14 ಎಲಿಮೆಂಟ್ 28 ಎಲಿಮೆಂಟ್ಸ್ ಅನ್ನ ಕೆಳಗಡೆ ಪ್ಲೇಸ್ ಮಾಡ್ತೀವಿ. ಅದರೊಳಗೆ 1 ಸೀರೀಸ್ ಇಸ್ ಕಾಲ್ಡ್ ಆಕ್ಟಿನಾಯ್ಡ್ ಅಂಡ್ ಲ್ಯಾಂಥನಾಯ್ಡ್ ಅಂಡ್ ಅದರ್ ಒನ್ ಇಸ್ ಕಾಲ್ಡ್ ಆಕ್ಟಿನಾಯ್ಡ್ಸ್. ಅರ್ಥ ಆಯ್ತಾ? ಪೀರಿಯಡ್ ವೈಸ್ ಎಷ್ಟು ಪೀರಿಯಡ್ ಇದಾವ? ಪೀರಿಯಡ್ ಅಂದ್ರೆ ಏನು? ಹಾರಿಜಾಂಟಲ್ ರೋಸ್. ಎಷ್ಟು ಪೀರಿಯಡ್ ಅದಾವ? 7 ಇದಾವ. 1ನೇ ಪ್ರತಿ ಪೀರಿಯಡಲ್ಲಿ ಪೀರಿಯಡ್ ನಂಬರ್ ಗೊತ್ತಾದರೆ ನಿಮ್ಗೆ ಏನು ಗೊತ್ತಾಗಬೇಕು? ಈ ಪೀರಿಯಡಲ್ಲಿ ಲಾಸ್ಟ್ ಶೆಲ್ಲಲ್ಲಿ ಎಲ್ಲಿ ಎಲೆಕ್ಟ್ರಾನ್ ಎಂಟರ್ ಆಗತ್ತದ ಅನ್ನೋದು ಗೊತ್ತಾಗಬೇಕು. 4ನೇ ಪೀರಿಯಡ್ ಕನ್ಸಿಡರ್ ಮಾಡಿದ್ರೆ ಅಂದ್ರೆ 4ನೇ ಪೀರಿಯಡ್ನಾಗ ಎಷ್ಟು ಎಲಿಮೆಂಟ್ ಅದಾವ್ರಿ? 4ನೇ ಪೀರಿಯಡ್ನ 18 ಎಲಿಮೆಂಟ್ ಅದಾವಲ್ಲ, ಆ 18 ಎಲಿಮೆಂಟಲ್ಲಿ ದ ಲಾಸ್ಟ್ ಎಲೆಕ್ಟ್ರಾನ್ ವಿಲ್ ಬಿ ಇನ್ ದ 4th shell. Is that clear? Right. So if you consider a 4th period, ಅಲ್ಲಿ ಎಷ್ಟು ಅದಾವ? 18 ಎಲೆಕ್ಟ್ರಾನ್ಸ್ ಅದಾವ, 18 ಎಲಿಮೆಂಟ್ಸ್ ಅದಾವ. ರೈಟ್. ಇನ್ ದ್ಯಾಟ್ 18 elements, the last electron is entering into the 4th shell. 5th period ತಗೊಂಡ್ರಿ ಅಂದ್ರೆ 5th period ಅಲ್ಲಿ ಇರುವಂತ ಎಲ್ಲ ಎಲಿಮೆಂಟ್ಸ್ ಅಲ್ಲಿ ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಎಂಟರ್ ಆಗುತ್ತೆ? 5th shell ಅಲ್ಲಿ ಎಂಟರ್ ಆಗ್ತಾ ಇರುತ್ತೆ. ಇಸ್ ದಟ್ ಕ್ಲಿಯರ್? ರೈಟ್. ನೆಕ್ಸ್ಟ್, IUPAC nomenclature of elements with atomic number greater than 100. IUPAC nomenclature of elements with atomic number more than 100. 100ಕ್ಕಿಂತ ಅಟಾಮಿಕ್ ನಂಬರ್ ಹೆಚ್ಚಿದ್ರೆ ನಾಮೆನ್ಕ್ಲೇಚರ್ ಹೆಂಗೆ ಮಾಡೋದು? ಎಲ್ಲ ಎಲಿಮೆಂಟ್ ಅನ್ನ ಮಾಡ್ದಂಗೆ ಇದನ್ನು ಮಾಡ್ಬೋದಾಗಿತ್ತು. ಬಟ್ ದೀಸ್ ಆರ್ ಎಲಿಮೆಂಟ್ಸ್ ವಿಚ್ ಆರ್ ಡಿಸ್ಕವರ್ಡ್ ಲೇಟ್ ಆಗಿ ಡಿಸ್ಕವರ್ ಆಗಿರುವಂಥ ಎಲಿಮೆಂಟ್ಸ್ ಇವು. ಲೇಟ್ ಆಗಿ ಡಿಸ್ಕವರ್ ಆದಾಗ ಏನಾಗುತ್ತೆ? ಬೇರೆ ಬೇರೆ ಪಾರ್ಟ್ ಆಫ್ ದ ವರ್ಲ್ಡ್ ಅಲ್ಲಿ ಬೇರೆ ಬೇರೆದವ್ರು ಕಂಡು ಹಿಡಿದ ಕೂಡಲೇ ಇದು ನನ್ನ ಹೆಸರಿರಲಿ, ಇದು ನನ್ನ ಹೆಸರಿರಲಿ ಅಂತ ಅದು ಮನುಷ್ಯನ ಸ್ವಭಾವ. ಸೊ ದ್ಯಾಟ್ ವಾಸ್ ದ ಥಿಂಗ್ ದಟ್ ವಾಸ್ ಹ್ಯಾಪನಿಂಗ್. ಫಾರ್ ಎಕ್ಸಾಂಪಲ್ 104 ರುದರ್ಫೋಡಿಯಂ. ಕೆಲವೊಬ್ರು ರುದರ್ಫೋಡಿಯಂ ಅಂತಂದ್ರೆ ಅದಕ್ಕೆ, ಕೆಲವೊಬ್ರು ಕುರ್ಚಾಟೋವಿಯಂ ಅಂತಂದ್ರು. ಇಸ್ ದಟ್ ಕ್ಲಿಯರ್? ಕೆಲವೊಬ್ರು 107 ಬೋರಿಯಂ ಅಂತಂದ್ರು, ಕೆಲವರು ನೀಲ್ಸ್ ಬೋರಿಯಂ ಅಂತಂದ್ರು. ಸೊ ದ್ಯಾಟ್ ವಾಸ್ ದ ಕನ್ಫ್ಯೂಷನ್. ಆ ಎಲಿಮೆಂಟ್ಗೆ ಏನು ಅನ್ಬೇಕು ಅಂತ. ಯಾಕಂದ್ರೆ ದೇರ್ ವೇರ್ ಮಲ್ಟಿಪಲ್ ನಂಬರ್ ಆಫ್ ಪೀಪಲ್ ಹೂ ವೇರ್ ಟೇಕಿಂಗ್ ಕ್ರೆಡಿಟ್ ಫಾರ್ ದ ಡಿಸ್ಕವರಿ ಆಫ್ ಸೇಮ್ ಎಲಿಮೆಂಟ್. ಸೊ ದ್ಯಾಟ್ ವಾಸ್ ದ ಥಿಂಗ್. ಸೊ ಅದಕ್ಕೆ IUPAC ನಾಮೆನ್ಕ್ಲೇಚರ್, ಆಮೇಲೆ IUPAC ರೂಲ್ಸ್ ಅಂತ ಮಾಡಿದರು. IUPAC ರೂಲ್ಸ್ ಅಂತ ಮಾಡಿಬಿಟ್ಟು ಮೋರ್ ದೆನ್ 100 ಇರುವಂಥ ಎಲಿಮೆಂಟ್ಸ್ಗೆ, ಅಟಾಮಿಕ್ ನಂಬರ್ ಮೋರ್ ದೆನ್ 100 ಇರುವಂಥ ಎಲಿಮೆಂಟ್ಸ್ಗೆ ಸರ್ಟನ್ ಸೆಟ್ ಆಫ್ ರೂಲ್ಸ್ ಮಾಡಿಬಿಟ್ರು. ಅನ್ಲೆಸ್ ಆ್ಯಂಡ್ ಅಂಟಿಲ್ ಅವನು ಎಕ್ಸೆಪ್ಟ್ ಮಾಡಿ ಅವರೇ ಹೆಸರನ್ನು ಕೊಡೋಕೆ ಮುಂಚೆ ಈ ರೂಲ್ಸನ್ನು ಫಾಲೋ ಅಪ್ ಮಾಡಿ ಅದಕ್ಕೆ IUPAC ನಾಮೆನ್ಕ್ಲೇಚರನ್ನು ಮಾಡ್ರಿ ಅಂತ ರೂಲ್ಸ್ ಮಾಡಿದ್ರು. ಆ ರೂಲ್ಸ್ ಏನಂತ ನೋಡೋಣ. ರೂಲ್ಸ್ ಫಾರ್ IUPAC ನಾಮೆನ್ಕ್ಲೇಚರ್ ಆಫ್ ಎಲಿಮೆಂಟ್ಸ್ ವಿತ್ ಅಟಾಮಿಕ್ ನಂಬರ್ ಮೋರ್ ದೆನ್ 100. 100ಕ್ಕಿಂತ ಅಟಾಮಿಕ್ ನಂಬರ್ ಹೆಚ್ಚಿದ್ರೆ
ಇಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಒಂದು ರೂಟ್ ವರ್ಡ್ ಅಂತ ಯೂಸ್ ಮಾಡ್ತೀವಿ ಬೇಸ್ಡ್ ಆನ್ ಡಿಜಿಟ್. ರೂಟ್ ವರ್ಡ್ ಇಂಡಿಯನ್ ರೂಟ್ ವರ್ಡ್ ಅಲ್ಲವು, ಇಂಡಿಯನ್ ರೂಟ್ ವರ್ಡ್ ಇರೋದಿಲ್ಲ, ಲ್ಯಾಟಿನ್ ಮತ್ತು ಗ್ರೀಕ್ನಿಂದ ಬಂದಿರುವಂಥ ರೂಟ್ ವರ್ಡ್ಸ್. ಇಲ್ಲೇ ನೋಡ್ರಿ, ಡಿಜಿಟ್ 0 ಇತ್ತಂದರೆ ಅದಕ್ಕೆ ನಿಲ್ ಅನ್ನೋದು, ಡಿಜಿಟ್ 1 ಇತ್ತಂದರೆ UN, ಡಿಜಿಟ್ 2 ಇತ್ತಂದರೆ BI ಬೈ, 3 ಇದ್ದರೆ ಟ್ರೈ, 4 ಇದ್ದರೆ ಕ್ವಾಡ್, 5 ಇದ್ದರೆ ಪೆಂಟ್, 6 ಇದ್ದರೆ ಹೆಕ್ಸ್, 7 ಇದ್ದರೆ ಸೆಪ್ಟ್, 8 ಇದ್ದರೆ ಆಕ್ಟ್, 9 ಇದ್ದರೆ ENN. ಅಬ್ರಿವೇಷನ್ ಹೆಂಗೆ ಮಾಡೋದು ಇದನ್ನ? 0 ಇತ್ತಂದ್ರೆ ಎನ್ ಅಂತ ಬರೀರಿ, 1 ಇದ್ದರೆ U, 2 ಇದ್ದರೆ B, 3 ಇದ್ದರೆ T, 4 ಇದ್ದರೆ Q, 5 ಇದ್ದರೆ P, 6 ಇದ್ದರೆ H, 7 ಇದ್ದರೆ S, 8 ಇದ್ದರೆ O, 9 ಇದ್ದರೆ E. ಫಸ್ಟ್ ಡಿಜಿಟ್ ತೊಗೊಂಡಿದ್ದಾರೆ, ಫಸ್ಟ್ ಲೆಟರ್ ತೊಗೊಂಡಿದ್ದಾರೆ. ಇಸ್ ದಾಟ್ ಕ್ಲಿಯರ್? ಫಾರ್ ಎಕ್ಸಾಂಪಲ್, ಈಗ ಅಟಾಮಿಕ್ ನಂಬರ್ ನೀವು ಯಾವುದೋ ಒಂದು ಕಂಡು ಹಿಡಿದ್ರಿ ಅಂತ ಹೇಳಿರಿ. ಕಂಡು ಹಿಡಿದಿರಿ. ಫಾರ್ ಎಕ್ಸಾಂಪಲ್ 105. 105 105 ಇತ್ತಂದ್ರೆ ಅದಕ್ಕೆ ಏನು ಅನ್ನೋದೀಗ? 1ಗೆ ಏನು ಅನ್ಬೇಕಂತ ಹೇಳ್ಯಾರ? UN. 0ಗೆ ಏನು ಅನ್ಬೇಕಂತ ಹೇಳ್ಯಾರ? ನಿಲ್. 1ಗೆ UN ಅಂದ್ರು, 0ಗೆ ನಿಲ್ ಅಂದ್ರು, 5ಗೆ ಏನಂದ್ರು? ಪೆಂಟ್ ಅಂದ್ರು. 5ಗೆ ಏನಂದ್ರು? ಪೆಂಟ್ ಅಂದ್ರು. ಇಸ್ ದಟ್ ಕ್ಲಿಯರ್? ಇಷ್ಟು ಮಾಡಿಬಿಟ್ಟು ಲಾಸ್ಟ್ ಒಂದು ಸಫಿಕ್ಸ್ ಆ್ಯಡ್ ಮಾಡಂದ್ರು. ಸಫಿಕ್ಸ್ ಅಂದ್ರೆ ಲಾಸ್ಟ್ಗೆ ರೂಟ್ ವರ್ಡ್ ಆದ ಕೂಡಲೇ ಅದಕ್ಕೇನಂದ್ರು? IUM ಆ್ಯಡ್ ಮಾಡ್ರಿ ಅಂದ್ರು. ಅವಾಗ 105ರ ಹೆಸರು ಏನಾಯ್ತು? ಯುನಿಲ್ ಪೆಂಟಿಯಂ. ಏನಾಯ್ತು ಅದ್ರ ಹೆಸರು? ಯುನಿಲ್ ಪೆಂಟಿಯಂ ಆಯ್ತು. ಇಸ್ ದಟ್ ಕ್ಲಿಯರ್? ಈಗ 119 ಏನಾದರೂ ನೀವು ಕಂಡು ಹಿಡಿದ್ರಿ ಅಂದ್ರೆ ಏನಾಗ್ತೈತಿ? 1 ಅಂದ್ರೆ ಏನು? ಯುನ್. 1 ಅಂದ್ರೆ ಯುನ್. 9 ಅಂದ್ರೆ ಎನ್. ಓಕೆ, ಆಮೇಲೆ IUM. ಇದರ ಹೆಸರು ಏನಾಯ್ತು? ಯುನ್ ಎನ್ ನಿಯಂ. ಮಜಾ ಇಲ್ಲ ಹೆಸರು? ರೈಟ್. ಸೊ ದಿಸ್ ಈಸ್ ಹೌ. ಎಲ್ಲ ಎಕ್ಸಾಂಪಲ್ ತಗೋತೀನಿ. ರೂಟ್ ವರ್ಡ್ಸ್ ನೆನ್ಪಿಟ್ಕೊಳ್ರಿ. ನಿಲ್, ಯುನ್, ಬೈ, ಟ್ರೈ, ಕ್ವಾಡ್, ಪೆಂಟ್, ಹೆಕ್ಸ್, ಸೆಪ್ಟ್, ಆಕ್ಟ್, ಎನ್. 1 2 3 4 0 1 2 3 4 5 6 7 8 9. ಗಾಟ್ ಇಟ್? ರೈಟ್. ಇಲ್ಲದಾವ್ ನೋಡ್ರಿ. 101 ರೂಟ್ಸ್ ಫಾರ್ IUPAC nomenclature ಆಫ್ ಎಲಿಮೆಂಟ್ಸ್. 101 ಇದ್ದರೆ 101 ಇದ್ದರೆ 1 ಇದು 0 1 ಯುನ್ ನಿಲ್ 1 0 1 ಯುನ್ ನಿಲ್ ಯುನ್ IUM. ಏನಾಯ್ತು? ಯುನಿಲ್ ಯುನಿಯಂ. ಸಿಂಬಾಲ್ ಏನು ಮಾಡ್ತೀರಿ? ಯುನ್ಗೆ ಯು ತಗೋರಿ, ನಿಲ್ನಿಂದ ಎನ್ ತಗೋರಿ, ಯು ಇಂದ ಯು ತಗೋರಿ, ಯುನು. ಇದರ ಹೆಸರೇನು? ಆಕ್ಚುಲಿ ಮೆಂಡಲಿವಿಯಂ. IUPAC ಬಂದಿದ್ದು ಮೊದಲವರು ಪ್ರಪೋಸ್ ಮಾಡಿರೋದು ಹಿಂಗೆ ಕರೀರಿ, ಅದನ್ನ ಕಂಡು ಹಿಡಿಯೋ ಮಠ ಹಿಂಗೆ ಕರೀರಿ ನಡೀತದ. ಆಕ್ಚುಲಿ ಅದರ ಹೆಸರು ಏನಂತ ಎಕ್ಸೆಪ್ಟ್ ಆಯ್ತು? ಮೆಂಡಲಿವಿಯಂ. ಅದೇ ರೀತಿ 102 ಇದ್ರೆ ಯುನ್ ನಿಲ್. 1 0 1 0 1 0 ಎಲ್ಲೆಲ್ಲಿ ಬರ್ತದ? ಇಲ್ಲಿ ಮಠ ಎಲ್ಲ 1 0 ಬರ್ತದ ನೋಡ್ರಿ. 1 0 ಬಂದ್ರೆ ಯುನ್ ನಿಲ್ 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 ಯುನ್. ಓಕೆ, ಯುನಿಲ್ 1 ಆಯ್ತು, ಇಲ್ಲಿ ಯುನಿಲ್ ಯುನ್ ಆತಿದು, ಯುನಿಲ್ 2 ಆಯ್ತು, ಬೈ ಆಯ್ತು, 3 ಇದ್ರೆ ಟ್ರೈ, 4 ಇದ್ರೆ ಕ್ವಾಡ್, 5 ಇದ್ರೆ ಪೆಂಟ್, 6 ಇದ್ರೆ ಹೆಕ್ಸ್, 7 ಇದ್ರೆ ಸೆಪ್ಟ್, 8 ಇದ್ರೆ ಆಕ್ಟ್, 9 ಇದ್ರೆ ಎನ್, ಮತ್ತೆ ಯುನ್ ನಿಲ್ ನಿಲ್. ಲಾಸ್ಟಿಗೆ ಏನು ಮಾಡೋದು? IUM ಆ್ಯಡ್ ಮಾಡಿಬಿಡೋದು ಅಷ್ಟೇ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? 102 ಇದ್ರೆ ನೊಬೆಲಿಯಂ, 103 ಲಾರೆನ್ಸಿಯಂ, 104 ರುದರ್ಫೋಡಿಯಂ, 105 ಡುಬ್ನಿಯಂ, 106 ಸಿಬೋರ್ಗಿಯಂ, 7 ಬೋರಿಯಂ, 108 ಹ್ಯಾಸ್ನಿಯಂ, 109 ಮೆಟ್ನೆರಿಯಂ, 110 ಡ್ಯಾಮ್ಸ್ಟಡ್ಶಿಯಂ. ಆಲ್ ದೀಸ್ ಆರ್ IUPAC symbols of those IUPAC names. ಇಸ್ ದಾಟ್ ಕ್ಲಿಯರ್? IUPAC nomenclature ಪ್ರಕಾರ ಈ ಥರ ನೀವು ಕರೆದರೆ ನಡೀತದ. ಇವೆಲ್ಲ ಎಕ್ಸೆಪ್ಟ್ ಲೇಟರ್ ಆನ್ ಆಗಿರೋದು. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಚಲೋ, 110 ಮಟ್ಟ ಆಯ್ತಾ? ಈಗ 111. ಲೆಟಸ್ ಗೋ ಟು 111. 111 1 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 ಯುನ್ ಯುನ್ ಯುನ್. 1 1 2 ಯುನ್ ಯುನ್ ಬೈ, 1 1 3 ಯುನ್ ಯುನ್ ಟ್ರೈ,
114 un quad, 115 un pent, 116 un hex, 117 un sept, 118 un oct, 119 un n, 120 un by nil, 120 un by nil. ಆ್ಯಡ್ ಏನು ಮಾಡೋದೀಗ IUM ಮಾಡ್ರಿ, ಮುಗ್ದೋಯ್ತು. 111 UUU. ಕೆಲವೊಂದು ಸಲ ಏನು ಮಾಡ್ತಾರೆ ಆಬ್ಜೆಕ್ಟಿವ್ ಎಕ್ಸಾಮಲ್ಲಿ ನಿಮಗೆ UUP ಅಂತ ಕೊಡ್ತಾರೆ, ಇದರ ಅಟಾಮಿಕ್ ನಂಬರ್ ಎಷ್ಟು ಅಂತ ಹೇಳ್ತಾರೆ. ಯು ಅಂದರೆ 1, ಯು ಅಂದರೆ 1, ಪಿ ಅಂದರೆ 5, ಎಷ್ಟಾಯಿತು 115 ಇದರ ಅಟಾಮಿಕ್ ನಂಬರು. ಅದರ ಹೆಸರು ಹೇಳಂತಾರ ಯೂನಿಯನ್ ಪೆಂಟಿಯಮ್, ಲೈಕ್ ದಿಸ್. 111 ರಾಂಜೇನಿಯಂ, 112 ಕಾಪರ್ಮಿಷಿಯಂ, 13 ನಿಹಾಮಿಯಂ, ಫ್ಲೆವೋರಿಯಂ, ಮೊಸ್ಕೋವಿಯಂ, ಲಿವರ್ಮೋರಿಯಂ, ಟೆನೆಸನ್ ಆರ್ ಗೆನೆಸನ್. ಆಲ್ ದೀಸ್ ಆರ್ ಅಪ್ ಟು 118. ಸಪೋಸ್ ನೀವೀಗ 119 ಏನಾರೇ ಕಂಡು ಹಿಡಿದ್ರಿ ಅಂದ್ರೆ ಅದಕ್ಕೆ IUPAC nomenclature ಏನಂತ ಕೊಡ್ತೀರಿ? ಯುನ್ EN, ಯುನ್ ENN IUM. 120 ಆಯ್ತಂದ್ರೆ ಯುನ್ ಬೈ ನಿಲ್. ಯುನ್ ಅಂದ್ರೆ 1, ಬೈ ಅಂದ್ರೆ 2, 0 ಅಂದ್ರೆ ನಿಲ್, IUM. ಇಸ್ ದಟ್ ಕ್ಲಿಯರ್? ಯುನ್ ಬೈ ನಿಲ್ UM. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಎಸ್, that is about it. Now, long form of the periodic table and electronic configuration of the elements. Electronic configuration of elements ಹೆಂಗೆ ನಾವು ಫೇವರೇಬಲ್ ಆಗುತ್ತೆ ಲಾಂಗ್ ಫಾರ್ಮ್ ಆಫ್ ದ ಪೀರಿಯಾಡಿಕ್ ಟೇಬಲ್ ಸ್ಟಡಿ ಮಾಡ್ಲಿಕ್ಕೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ನಮಗೇನು ಗೊತ್ತಿರಬೇಕು, ಏನಿದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದರೆ. ಮೊದಲೇ ಹೇಳಿದೆ ನಿಮಗೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್. ದ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಟು ವೇರಿಯಸ್ ಆರ್ಬಿಟಲ್ಸ್ ಆಫ್ ಎನ್ ಆಟಮ್ ಈಸ್ ಕಾಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಎಲ್ಲಿ ಬೇಕಾದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋಂಗಿಲ್ಲ, ಅದರದ್ದು ಪರ್ಟಿಕ್ಯುಲರ್ ಎನರ್ಜಿ ಲೆವೆಲ್ಸ್ ಇದಾವ. ಹುನ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ, ಆಫ್ ಬೋ ಪ್ರಿನ್ಸಿಪಲ್, ಆ ಥರ N+L ರೂಲ್, ಅವನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಏನು ಫಿಲಪ್ ಮಾಡ್ತೀರಿ ಎಲೆಕ್ಟ್ರಾನ್ಸು, ಆ ಥರ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಏನಂತಾರ ಸಿಸ್ಟಮ್ಯಾಟಿಕ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಆಟಮ್ ಇನ್ ದರ್ ಆರ್ಬಿಟಲ್ಸ್ ಬೇಸ್ಡ್ ಆನ್ ದ ಎನರ್ಜಿ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇಲ್ಲೇ ನೋಡ್ರಿ, ಈಚ್ ಪೀರಿಯಡ್ ಸ್ಟಾರ್ಟ್ಸ್ ವಿತ್ ಅನ್ ಅಲ್ಕಲಿ ಮೆಟಲ್. ಇದನ್ನು ಹೇಳಿದೆ ನಾನು ನಿಮಗೆ. ಹೂಸ್ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ NS1. ಪ್ರತಿಯೊಂದು ಪೀರಿಯಡು ಫಸ್ಟ್ ಸ್ಟಾರ್ಟ್ ಆಗೋದು ಅದರಿಂದ ಅಲ್ಕಲಿ ಮೆಟಲ್ನಿಂದ. ಅದರ ಜನರಲ್ ಔಟರ್ ಮೋಸ್ಟ್ ಕಾನ್ಫಿಗರೇಷನ್ ಏನು? NS1. ಈಚ್ ಪೀರಿಯಡ್ ಎಂಡ್ಸ್ ವಿತ್ ನೋಬಲ್ ಗ್ಯಾಸ್ ಅಂಡ್ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ನೋಬಲ್ ಗ್ಯಾಸ್ ಈಸ್ NS2 NP6. ಇಷ್ಟು ಮಿನಿಮಮ್ ಗೊತ್ತಿರಬೇಕು ನಿಮಗೆ. ಪೀರಿಯಾಡಿಕ್ ಟೇಬಲ್ ಸ್ಟಾರ್ಟ್ ಆಗೋದು ಅಲ್ಕಲಿ ಮೆಟಲ್ನಿಂದ, ಅದರ ಕಾನ್ಫಿಗರೇಷನು NS1. ಪೀರಿಯಾಡಿಕ್ ಟೇಬಲ್ ಎಂಡ್ ಆಗೋದು ನೋಬಲ್ ಗ್ಯಾಸ್ನಿಂದ, 18th ಗ್ರೂಪ್ ಎಲಿಮೆಂಟ್ಸ್ನಿಂದ. ಅಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು NS2 NP6. ಒಂದೇ ಒಂದು ಎಕ್ಸೆಪ್ಷನ್ ಇದೆ, ಅಲ್ಲಿ ಹೀಲಿಯಂ ಇರುತ್ತೆ 18th ಗ್ರೂಪಲ್ಲಿ, ಅದರ ಕಾನ್ಫಿಗರೇಷನ್ 1s2, ಅದರದ್ದು NS2 NP6 ಬರೋದಿಲ್ಲ. ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಪೀರಿಯಡ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ necessary electrons to acquire NS2 NP6 configuration in the outermost shell of the first element alkali metal of the period. ಏನ್ರಿ ಹಿಂಗಂದ್ರ, ಒಂದು ಪೀರಿಯಡ್ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತಾವಂತಂದ್ರೆ ಅಲ್ಲಿ ಮೊದಲೇನು ನೀವು ಅಲ್ಕಲಿ ಮೆಟಲಲ್ಲಿ ಎಲೆಕ್ಟ್ರಾನ್ ಎಂಟರ್ ಆಗ್ತಾ ಇದೆ ಅಲ್ವಾ. ಫಾರ್ ಎಕ್ಸಾಂಪಲ್ 4ನೇ ಪೀರಿಯಡಲ್ಲಿ ಮೊದಲನೇ ಅಲ್ಕಲಿ ಮೆಟಲ್ ಕನ್ಸಿಡರ್ ಮಾಡ್ರಿ. 4ನೇ ಪೀರಿಯಡಲ್ಲಿ ಮೊದಲನೇ ಅಲ್ಕಲಿ ಮೆಟಲ್, ಅದರ ಕಾನ್ಫಿಗರೇಷನ್ ಏನು? NS1. 4ನೇ ಪೀರಿಯಡಲ್ಲಿ ಏನಾಗುತ್ತೆ? 4s1 ಆಗುತ್ತೆ. ಏನಾಗುತ್ತೆ? 4s1 ಆಗುತ್ತೆ. ಆ 4ನೇ ಪೀರಿಯಡಲ್ಲಿ 4s1 ನೀವು ಫಿಲ್ಅಪ್ ಮಾಡ್ಲಿಕ್ಕೆ ಶುರು ಮಾಡಿ 4s2 4p6 ಆಗೋವರೆಗೂ ಎಷ್ಟು ಎಲಿಮೆಂಟ್ಸ್ ಬೇಕಲ್ಲ ಅಷ್ಟು ಎಲಿಮೆಂಟ್ಸ್ ಆ ಪೀರಿಯಡಲ್ಲಿ ಇರ್ತಾವ. ಒಂದು ಪೀರಿಯಡಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತಾವಂತಂದ್ರೆ ಆ ಪೀರಿಯಡಲ್ಲಿ ಇರೋ ಅಂಥ ಅಲ್ಕಲಿ ಮೆಟಲ್ನಲ್ಲಿ ಆ್ಯಡ್ ಆಗೋವಂಥ ಎಲೆಕ್ಟ್ರಾನ್ ಯಾವ ಶೆಲ್ಗೆ ಆ್ಯಡ್ ಆಗುತ್ತಲ್ಲ ಆ ಶೆಲ್, ಫಾರ್ ಎಕ್ಸಾಂಪಲ್ 4th ಶೆಲ್ಲಲ್ಲಿ ಆ್ಯಡ್ ಆದರೆ 4s2 4p6 ಫಿಲಪ್ ಆಗೋವರೆಗೂ ಆ ಪೀರಿಯಡಲ್ಲೇ ಬರ್ತಾವೆಲ್ಲ ಎಲೆಕ್ಟ್ರಾನ್ಸ್. ಇಸ್ ದಾಟ್ ಕ್ಲಿಯರ್? ರೈಟ್. ಫಸ್ಟ್ ಪೀರಿಯಡ್ ಕಂಟೈನ್ಸ್ 2 ಎಲಿಮೆಂಟ್ಸ್. ಅದು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಫಸ್ಟ್ ಪೀರಿಯಡ್ 2, 2ನೇದು 8, 3ನೇದು 8, 4ನೇದು 18, 5ನೇದು 18, 6ನೇದು 32, 7ನೇದು 32. ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್?
The number of elements in each period may be determined by the number of electrons in the stable configuration. ಹೇಳಿಲ್ಲ ನಿಮಗೆ, ಏನು ಹೇಳಿನ ನಿಮ್ಗೆ? ಒಂದು ಪೀರಿಯಡ್ ಅಲ್ಲಿ ಎಷ್ಟು ಎಲಿಮೆಂಟ್ ಇರ್ತಾವ? NS to NP6 ಫಿಲ್ಅಪ್ ಮಾಡೋವರೆಗೂ. ಇಲ್ಲಿ ನೋಡ್ರಿ, ಒಂದನೇ ಪೀರಿಯಡು ಎಷ್ಟದಾವ ಎಲಿಮೆಂಟ್ಸು? n = 1 ಅಂದ್ರೆ ಪೀರಿಯಡ್ ನಂಬರ್. ಇದು ಪೀರಿಯಡ್ ನಂಬರ್ ಅಥವಾ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತ ಅನ್ಕೊಳ್ರಿ. ಯಾವ ಆರ್ಬಿಟಲ್ ಫಿಲ್ಅಪ್ ಮಾಡ್ತೀರಿ ಇಲ್ಲಿ? 1. ಇಲ್ಲಂತೂ ಏನಾಗ್ತಾವ? ಒಂದೇ ಆರ್ಬಿಟಲ್ ಇರೋದ್ರಿಂದ ಎರಡೇ ಎಲೆಕ್ಟ್ರಾನ್ ಆ್ಯಡ್ ಆಗೋದ್ರಿಂದ ಎರಡೇ ಎಲಿಮೆಂಟ್ಸ್ ಬರ್ತಾವೆ ಇಲ್ಲಿ. ಇಸ್ ದಟ್ ಕ್ಲಿಯರ್? ಇಲ್ಲಿ ಬರುವಂಥ ಹೈಯೆಸ್ಟ್ ಎಲಿಮೆಂಟ್ ಯಾವುದು? ಲಾಸ್ಟ್ ಎಲಿಮೆಂಟ್ ಯಾವುದು? ಹೀಲಿಯಂ ವಿತ್ ಅಟಾಮಿಕ್ ನಂಬರ್ 2. ಅರ್ಥ ಮಾಡ್ಕೊಳ್ರಿ, ಏನೇನು ಅರ್ಥ ಮಾಡ್ಕೋಬೇಕಿಲ್ಲಿ? ಪೀರಿಯಡ್ ನಂಬರ್ 1 ಅಲ್ಲಿ ನಂಬರ್ ಆಫ್ ಎನರ್ಜಿ ಲೆವೆಲ್ಸ್, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ n = 1. ಆರ್ಬಿಟಲ್ ಬೀಯಿಂಗ್ ಫಿಲ್ಡ್, ಯಾವ ಆರ್ಬಿಟಲ್ನಲ್ಲಿ ಎಲೆಕ್ಟ್ರಾನ್ ಫಿಲ್ಅಪ್ ಮಾಡ್ತೀರಿ? 1s. ಇಲ್ಲಿ 1p ಇರೋದಿಲ್ಲ. 1s ಅಲ್ಲಿ 2 ಎಲೆಕ್ಟ್ರಾನ್ ಫಿಲ್ಅಪ್ ಮಾಡೋದ್ರಿಂದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು? 2. ಅಕಾರ್ಡಿಂಗ್ಲಿ 2 ಎಲಿಮೆಂಟ್ಗೆ ಸಂಬಂಧಪಡ್ತದೆ 2 ಎಲೆಕ್ಟ್ರಾನ್ಸು. ಹೈಯೆಸ್ಟ್ ಎಲ್ಲಿ ಎಂಟರ್ ಆಗುತ್ತೆ ಎಲೆಕ್ಟ್ರಾನು? ಹೀಲಿಯಂನಲ್ಲಿ, ಅಂದ್ರೆ ಲಾಸ್ಟ್ ಎಲಿಮೆಂಟ್ ಅದು. ಎರಡನೇ ಪೀರಿಯಡ್ ಅಲ್ಲಿ ನೋಡ್ರಿ, ಎರಡನೇ ಪೀರಿಯಡ್ ಅಲ್ಲಿ ನೀವು ಯು ಆರ್ ಗೋಯಿಂಗ್ ಟು ಫಿಲ್ ಅಪ್ ನಂಬರ್ ಆಫ್ ಎನರ್ಜಿ ಲೆವೆಲ್ಸ್ ಯು ಆರ್ ಫಿಲ್ಲಿಂಗ್ ಇಸ್ 2 ಎನರ್ಜಿ ಲೆವೆಲ್ಸ್, 1 ಮತ್ತೆ 2 ಎನರ್ಜಿ ಲೆವೆಲ್. ಇಲ್ಲಿ ಯಾವ್ಯಾವ ಆರ್ಬಿಟಲ್ ಫಿಲ್ಅಪ್ ಮಾಡುತ್ತೀರಿ? 2s ಮತ್ತೆ 2p. n ಇತರೆ NS ಆ್ಯಂಡ್ NP ಫಿಲ್ಅಪ್ ಮಾಡೋವರೆಗೂ 2s ಅಲ್ಲಿ ಎಷ್ಟು ಬರ್ತಾವೆ ಎಲೆಕ್ಟ್ರಾನ್? 2. 2p ಅಲ್ಲಿ 6. ಟೋಟಲ್ ಎಲಿಮೆಂಟ್ಸ್ ಎಷ್ಟು? 8. ಟೋಟಲ್ ಎಲೆಕ್ಟ್ರಾನ್ಸ್ ಎಷ್ಟು? 8. ಹೈಯೆಸ್ಟ್ ಯಾವುದು? ನಿಯಾನ್, ಅದರ ಅಟಾಮಿಕ್ ನಂಬರ್ ಎಷ್ಟು? 10. ಅರ್ಥ ಆಯ್ತಾ? ಎರಡನೇ ಪೀರಿಯಡ್ ಅಲ್ಲಿ ನಿಯಾನ್ ಬರೋವರೆಗೂ ಫಿಲ್ಅಪ್ ಮಾಡ್ಬೇಕು ನೀವು. ಎರಡನೇ ಪೀರಿಯಡ್ ಅಲ್ಲಿ ನಿಯಾನ್ ಬರೋವರೆಗೂ ಫಿಲ್ಅಪ್ ಮಾಡಬೇಕು. ಯಾಕಂದ್ರೆ ನಿಯಾನ್ ಬಂತಂದ್ರೆ NS to NP6 ಫಿಲ್ಅಪ್ ಆಗಿರುತ್ತೆ. ಯಾವುದೇ ಪೀರಿಯಡ್ ಅಲ್ಲಿ ಆ ಆಲ್ಕಲಿ ಮೆಟಲ್ ಅಲ್ಲಿ ಇರುವಂತ ಶೆಲ್ ಅಲ್ಲಿ NS to NP6 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೋವರೆಗೂ, ಅಂದ್ರೆ ನೋಬಲ್ ಗ್ಯಾಸ್ ಬರೋವರೆಗೂ ಫಿಲ್ಅಪ್ ಮಾಡಬೇಕು. ಇಸ್ ದಟ್ ಕ್ಲಿಯರ್? ರೈಟ್. ಇಲ್ಲೇ ನೋಡ್ರಿ, ಥರ್ಡ್ ಪೀರಿಯಡ್ ಅಲ್ಲಿ ಥರ್ಡ್ ಶೆಲ್ ಫಿಲ್ಅಪ್ ಮಾಡುತ್ತೀರಿ. ಎಲ್ಲಿವರೆಗೂ? 3s 3p ಬರೋವರೆಗೂ. 3s ಅಲ್ಲಿ 2, 3p ಅಲ್ಲಿ 6, ಅಂದ್ರೆ ಅಲ್ಲೂ 8. ಲಾಸ್ಟ್ ಎಲಿಮೆಂಟ್ ಯಾವುದು? ಅರ್ಗಾನ್ ಬರೋವರೆಗೂ ಫಿಲ್ಅಪ್ ಮಾಡ್ತೀರಿ. ಇಲ್ಲೇ ನೋಡ್ರಿ, 4 ಅಲ್ಲಿ ಫೋರ್ತ್ ಶೆಲ್ ಅಲ್ಲಿ ಫಿಲ್ಅಪ್ ಮಾಡುತ್ತೀರಿ. ಇಲ್ಲಿ ಯಾವ ಬರ್ತಾವ? ಲಾಸ್ಟ್ 4s ಮತ್ತೆ 4p. ಥರ್ಡ್ 3D ಏನಿದು? ಥರ್ಡ್ ಶೆಲ್ ಅಲ್ಲಿ ಬರುತ್ತೆ. 4s ಆ್ಯಂಡ್ 4p ಲಾಸ್ಟ್ ಶೆಲ್ ಅಲ್ಲಿ ಬರುತ್ತೆ. ಇಲ್ಲಿ ನೋಡ್ರಿ, 4s ಅಲ್ಲಿ 2 ಎಲೆಕ್ಟ್ರಾನು, 3D ಅಲ್ಲಿ 10 ಎಲೆಕ್ಟ್ರಾನು, 4p ಅಲ್ಲಿ 6 ಎಲೆಕ್ಟ್ರಾನು, ಟೋಟಲ್ 18. ಸೊ ದೇರ್ ಫೋರ್ ಹೈಯೆಸ್ಟ್ ಯಾವ್ದು ಬರೋದಿಲ್ಲಿ? ಕ್ರಿಪ್ಟಾನ್. ಫಿಫ್ತ್ ಪೀರಿಯಡ್ ಅಲ್ಲಿ n = 5th ಎನರ್ಜಿ ಲೆವೆಲ್ ಅಲ್ಲಿ ಯಾವುದು ಲಾಸ್ಟ್ ಫಿಲ್ಅಪ್ ಮಾಡತ್ತೀರಿ? 5s ಮತ್ತೆ 5p. 5s ಅಲ್ಲಿ 2, 4d ಅಲ್ಲಿ 10, 5p ಅಲ್ಲಿ 6, ಟೋಟಲ್ ಎಷ್ಟು? 18. ಲಾಸ್ಟ್ ಬರೋದು ಯಾವುದು? ಝೆನಾನ್. ಅಂದ್ರೆ ಇದನ್ನ ಯಾಕೆ ಬರ್ದೇನಂದ್ರೆ, ಝೆನಾನ್ ಬಂದ್ ಕೂಡಲೇ 5s to 5p6 ಕಾನ್ಫಿಗರೇಷನ್ ಫಿಲ್ಅಪ್ ಆಗಿರುತ್ತೆ. ಸಿಕ್ಸ್ತ್ ಪೀರಿಯಡ್ ಅಲ್ಲಿ n = 6 ಎನರ್ಜಿ ಲೆವೆಲ್ ಅಲ್ಲಿ ಏನೇನು ಫಿಲ್ಅಪ್ ಮಾಡ್ತೀರಿ? 6s, 4f, 5d, 6p. ಇಲ್ಲಿ ನೋಡ್ರಿ, 6 ಅಲ್ಲಿ ಎಷ್ಟು? 2, 4f ಅಲ್ಲಿ 14, 5d ಅಲ್ಲಿ 10, 6p ಅಲ್ಲಿ 6. 2, 14, 10, 6. 2, 14, 10, 6. ಟೋಟಲ್ ಎಷ್ಟು? 32. ಲಾಸ್ಟ್ ಎಲಿಮೆಂಟ್ ಯಾವುದು? ರೆಡಾನ್. ರೆಡಾನ್ 86 ಅಟಾಮಿಕ್ ನಂಬರ್ ಅಲ್ಲಿ 6s to 6p6 ಫಿಲ್ಅಪ್ ಮಾಡ್ತೀರಿ. ಇದು ಯಾವ ಪೀರಿಯಡ್ ಅಂತ ಹೇಳಿದೆ ನಿಮ್ಗೆ? ಸಿಕ್ಸ್ತ್ ಪೀರಿಯಡ್. ಈ ಸಿಕ್ಸ್ತ್ ಪೀರಿಯಡ್ ಅಲ್ಲಿ ನಿಮ್ಗೆ ಹೇಳಿದ್ನಲ್ಲ ಏನು? ಸಿಕ್ಸ್ತ್ ಪೀರಿಯಡ್ ಅಲ್ಲಿ 14 ಎಲಿಮೆಂಟ್ ಬರ್ತಾವ. ಯಾವ 14 ಎಲಿಮೆಂಟ್ ಹೇಳ್ರಿ? 4f ಫಿಲ್ಅಪ್ ಮಾಡುವಾಗ ಏನು 14 ಎಲಿಮೆಂಟ್ ಬರ್ತಾವ, ಆ ಸಿಕ್ಸ್ತ್ ಪೀರಿಯಡ್ ನಿಂದ ತೆಗೆದು ಪೀರಿಯಾಡಿಕ್ ಟೇಬಲ್ ಅಲ್ಲಿ ಲಾಸ್ಟ್ಗೆ ಹಾಕ್ತೀರಿ. ಅದಕ್ಕೆ ಲ್ಯಾಂಥನಾಯ್ಡ್ಸ್ ಅಂತಾರ. ಸೊ ಲ್ಯಾಂಥನಾಯ್ಡ್ಸ್ ಅಲ್ಲಿ ಯಾವ ಆರ್ಬಿಟಲ್ ಫಿಲ್ಅಪ್ ಮಾಡತ್ತೀರಿ? 4f ಅನ್ನ ಫಿಲ್ಅಪ್ ಮಾಡತ್ತೀರಿ, ನೆನಪಿರಲಿ. ಅದೇ ರೀತಿ ಸೆವೆಂತ್ ಪೀರಿಯಡ್ ಅಲ್ಲಿ ಸೆವೆಂತ್ ಎನರ್ಜಿ ಲೆವೆಲ್ ಫಿಲ್ಅಪ್ ಮಾಡುವಾಗ 7s, 5f, 6d, 7p. 7s ಅಲ್ಲಿ 2, 5f ಅಲ್ಲಿ 14, 6d ಅಲ್ಲಿ 10, 7p ಅಲ್ಲಿ 6. 2, 14, 10, 6. 2, 14, 10, 6. 32. ಆರ್ಗ್ಯಾನಿಸನ್ 118 ಅಟಾಮಿಕ್ ನಂಬರ್. ಆರ್ಗ್ಯಾನಿಸನ್ ಬಂದ್ ಕೂಡಲೇ 7s, 7p6 ಫಿಲ್ಅಪ್ ಆಗಿರುತ್ತೆ. ಇದರಲ್ಲಿ ಬರುವಂಥ 14 ಎಲೆಕ್ಟ್ರಾನ್ ಎಲ್ಲಿ? 5f ಅನ್ನ ಫಿಲ್ಅಪ್ ಮಾಡುವಾಗ ಏನು 14 ಎಲಿಮೆಂಟ್ ಬರ್ತಾವ, ಅದನ್ನ ತೆಗೆದು ಆಕ್ಟಿನೈಡ್ಸ್ ಅಂತ ಕೆಳಗಡೆ ಪ್ಲೇಸ್ ಮಾಡ್ತೀರಿ, ವಿಚ್ ವಿಲ್ ಬಿ ಕಾಲ್ಡ್ ಆಸ್ ಎಫ್ ಬ್ಲಾಕ್. ಅರ್ಥ ಆಯ್ತಾ? ದಿಸ್ ಇಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಬೇಸ್ಡ್ ಆನ್ ಕಾನ್ಫಿಗರೇಷನ್. ಗಾಟ್ ಇಟ್? ಸೊ ಎಲೆಕ್ಟ್ರಾನ್ಸ್ ಅನ್ನ ಹೆಂಗೆ ಫಿಲ್ಅಪ್ ಮಾಡ್ತೀರಿ ನೋಡ್ರಿ ನೀವು, ಇದೇ ಆರ್ಡರ್ ಅಲ್ಲಿ ಫಿಲ್ಅಪ್ ಮಾಡಬೇಕು.
1s, 2s 2p, 3s 3p, SDP, SDP, SFDP, SFDP. Yes, SP, SP, SDP, SDP, SFDP, SFDP. ಕ್ಲಿಯರ್? ಎಲ್ಲಿ ಎಫ್ ಇರುತ್ತೆ n-2, ಎಲ್ಲಿ ಡಿ ಇರುತ್ತೆ n-1, ಎಲ್ಲಿ ಎಸ್ ಆ್ಯಂಡ್ ಪಿ ಇರುತ್ತೆ ಅಲ್ಲಿ ಎನ್. ಅಂದರೆ ಐದನೇದು ನೋಡ್ರಿ, ಸಾರಿ ಆರನೇದು ನೋಡ್ರಿ. ಆರನೇದು ಫಿಲಪ್ ಮಾಡುವಾಗ ಆರ್ ಎಸ್ಸು ಆರ್ ಪಿ. ಆ ಆರನೇ ಪೀರಿಯಡಲ್ಲಿ ಎಫ್ ಏನು ಬರುತ್ತೆ n-2 ಅಂದರೆ 4f. ಡಿ ಯಾವ್ದು ಬರುತ್ತೆ n-1 ಅಂದರೆ 5d. ಈ ಥರ ಈ ಪರ್ಟಿಕ್ಯುಲರ್ ಆರ್ಡರಲ್ಲಿ ನೀವು ಎಲೆಕ್ಟ್ರಾನ್ಸನ್ನು ಫಿಲಪ್ ಮಾಡ್ತಾ ಹೋಗಬೇಕು. ಓಕೆನಾ? ರೈಟ್. ದಿಸ್ ಈಸ್ ವಾಟ್ ಈಸ್ ದ ಪೀರಿಯಾಡಿಕ್ ಟೇಬಲ್ ಸ್ಟೂಡೆಂಟ್ಸ್. ಓಕೆ, ಈ ಪೀರಿಯಾಡಿಕ್ ಟೇಬಲಲ್ಲಿ ನೋಡ್ರಿ, ಲೈಟಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಡ್ರಿ. ಸೊ ಇದು ನಿಮ್ಮ ದಿಸ್ ಈಸ್ ಗೋಯಿಂಗ್ ಟು ಬಿ ಯೋರ್ ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್. ಯಾ ಆಲ್ರೆಡಿ ಇದೆ ಇಲ್ಲಿ ಫಸ್ಟ್ ಗ್ರೂಪ್. ಐ ಥಿಂಕ್ ಇಟ್ ಈಸ್ ವಿಸಿಬಲ್ ಆರ್ ನೋ, ಐ ಡೋಂಟ್ ನೋ. ಯಾ 1 2 ಇಲ್ಲಿ 3 ಇದೆ. ದಿಸ್ ಈಸ್ 4 5 6 7 8 9 10 11 12, ಇದು 13, ಇದು 14 15 16 17 18 ಗ್ರೂಪ್ಸ್ ಇದಾವೆ ನಮ್ಮದು. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? 18 ಗ್ರೂಪ್ಸ್ ಇದಾವೆ. ಅರ್ಥ ಆಯ್ತಾ? ರೈಟ್. ಈ 18 ಗ್ರೂಪಲ್ಲಿ ಇದನ್ನು ಹೆಂಗೆ ನೇಮಿಂಗ್ ಮಾಡ್ತೀವಿ ನಾವು? ದಿಸ್ ವಿಲ್ ಬಿ ಯೋರ್ 1A, ದಿಸ್ ವಿಲ್ ಬಿ ಯೋರ್ 2A, ದಿಸ್ ವುಡ್ ಬಿ ಯೋರ್ 3A, 4A, 5A, 6A, 7A. ದಿಸ್ ವುಡ್ ಬಿ ಯೋರ್, ಇದು ಯಾವುದಿದು 8th ಅಥವಾ 0th ಗ್ರೂಪ್ ಅಂತಾರೆ ಇದಕ್ಕೆ, ಆರ್ 18th ಗ್ರೂಪ್ ಅಂತಾರ. ದಟ್ ಈಸ್ ನೋಬಲ್ ಗ್ಯಾಸ್. ಅರ್ಥ ಆಯ್ತಾ? ಸೊ 1 to 1 to ಅಪ್ ಟು 18 ರೋಮನ್ ನಂಬರ್ಸ್ ಅಲ್ಲಿ 1A 2A 3A 4A 5A 6A 7A. ಆಮೇಲೆ 8 ವುಡ್ ಬಿ 18th ವುಡ್ ಬಿ 0, ರೈಟ್? ದಟ್ ವುಡ್ ಬಿ 0, ಸಾರಿ, that would be 0th or 18th. 8th ಎಲ್ಲಿ ಬರ್ತದ? ಇಲ್ಲಿದೆ ನೋಡ್ರಿ, 8th. ದಿಸ್ ಇಸ್ ಯುವರ್ 8th. ದಿಸ್ ಇಸ್ ಯುವರ್ 8th. ಇಸ್ ದಟ್ ಕ್ಲಿಯರ್? ಈಗ ಇಲ್ಲೇನು ಬರುತ್ತೆ? 1A 2A 3A 4A 5A 6A 7A 0 ಆಯ್ತಾ? ಇಲ್ಲಿ 1B 2B 3B 4B 5B 6B 7B 8 8 8 8 8 8 ಅಲ್ಲಿ ಯಾವ ಎಲಿಮೆಂಟ್ ಬರ್ತಾವ ಅಂತ ಹೇಳಿದ್ದೆ ನಿಮಗೆ ಆಗಲೇ ನಾನು. ದೀಸ್ ಆರ್ ದ 3 series ಆಫ್ ಎಲಿಮೆಂಟ್ಸ್: ಐರನ್, ಕೋಬಾಲ್ಟ್, ನಿಕಲ್, ರುದೇನಿಯಂ, ರೋಡಿನಿಯಂ, ಪೆಲಡಿಯಂ, ಆಸ್ಮಿಯಂ, ಇರಿಡಿಯಂ, ಪ್ಲಾಟಿನಮ್, ಹ್ಯಾಸಿಯಂ, ಮ್ಯಾಟ್ನೇರಿಯಂ, ಡಮ್ಸ್ಟಡ್ಶಿಯಂ. ಇವು 8th ಗ್ರೂಪ್ ಅಲ್ಲಿ ಬರ್ತಾ ಇರೋದು. ಇಸ್ ದಟ್ ಕ್ಲಿಯರ್? 1A 2A 3A 4A 5A 6A 7A 0, 1B 2B 3B 4B 5B 6B 7B 8 8 8. ಗಾಟ್ ಇಟ್? ರೈಟ್. ಇಲ್ಲೇ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್, ಇಲ್ಲಿ ಎರಡು ಏನು ಬರ್ತಾವಲ್ರಿ ಇವು, ಇದಕ್ಕೆ ನಾವು ಎಸ್ ಬ್ಲಾಕ್ ಅಂತೀವಿ, 1 and 2. ಆ್ಯಂಡ್ ಇವೇನು ಬರ್ತಾವಲ್ಲ ಇಲ್ಲಿಗೆ, ಎಲ್ಲಿಂದ ಎಲ್ಲಿಗೆ ಹೇಳ್ರಿ? 13 to 18, ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್, ಇದಕ್ಕೆ ಪಿ ಬ್ಲಾಕ್ ಅಂತೀವಿ. ಇಲ್ಲೇ ಏನು ಬರ್ತಾವ ಇನ್ ಬಿಟ್ವೀನ್ 3 to 12 ಏನಂತಾರಲ್ಲ, ಇದಕ್ಕೇನಂತಾರ? ಡಿ ಬ್ಲಾಕ್ ಎಲಿಮೆಂಟ್ಸ್. ಲಾಸ್ಟ್ ಏನದಾವಲ್ಲ ಇದಕ್ಕೇನಂತಾರ? ಎಫ್ ಬ್ಲಾಕ್ ಎಲಿಮೆಂಟ್ಸ್. ಇದು ಎಫ್ ಬ್ಲಾಕ್ ಎಲಿಮೆಂಟ್ಸ್. ಎಸ್ ಪಿ ಡಿ ಎಫ್. ಇಸ್ ದಟ್ ಕ್ಲಿಯರ್? ಫಸ್ಟ್ 2 ಆರ್ ಎಸ್, 13 to 18 ಆರ್ ಪಿ, 3 to 12 ಆರ್ ಡಿ, ಲಾಸ್ಟ್ 2 periods ಆರ್ ಎಫ್ ಬ್ಲಾಕ್. Is that clear? So this is how it is designed. You should understand both Roman numbers as well as the regular numbers. Is that clear? Right. So illi, here you can understand, ille nodri, with this color whatever is there, all these are more than 92. After 92 ಏನು ಬರುತ್ತಲ್ಲ, these are all synthetically prepared. Only white ಏನಿದೆ ಅಲ್ವಾ, they are all naturally available. Is that clear? So this is another way of, so this will be what?
This is your S block, I told you. Okay, and this is your P block from here to here, if you can't see that. And this is your D block, and this is your F block. The D block elements are also called as transition elements. ಏನಂತಾರೆ ಇವಕ್ಕ? Transition elements. These are what? S block ಏನಿದಾವಲ್ವ, ಇವೇನಿದಾವ? These are metals in nature. These are what? ಈ ಕಡೆ ಏನು ಬರ್ತಾವ? Non-metals ಬರ್ತಾವ. Non-metals, and there are also metalloids. ಏನು ಬರ್ತಾವೆ ಇಲ್ಲಿ? Non-metals and also metalloids. P block ಅಲ್ಲಿ ನೋಡ್ರಿ ಏನೇನು ಬರ್ತಾವ? P block ಅಲ್ಲಿ I will tell you the names also. Non-metal and metalloids. Is it not? So ಇಲ್ಲಿ metalloids ಯಾವ ಬರ್ತಾವ ನೋಡ್ರಿ. Metalloids would be what? Your boron, silicon, germanium, arsenic, antimony, tellurium. ಇವೇನದ ಇವು? Metalloids ಇವು. ಅಂದ್ರೆ ಇವ್ರ ಪ್ರಾಪರ್ಟಿ, they look like metals but they are non-metals. Is that clear? ಇಲ್ಲಿ ಏನು ಬರ್ತಾವಲ್ಲ, these are all. What are all this? These are all going to be your gases. ಇಲ್ಲಿ ನೋಡ್ರಿ ಇವೆಲ್ಲ non-metals but they are gases. The only non-metal which is liquid ಯಾವುದು? Bromine. The only non-metal which is liquid ಯಾವುದು? Bromine. So ಇಲ್ಲಿ ಏನಿದಾವ ನೋಡ್ರಿ? Metals. These are ಇಲ್ಲಿ ಏನಿದಾವ? Preferably non-metals but there are also metalloids. ಅಂದರೆ ಈ ಪಾರ್ಟ್ನಿಂದ ನೀವು ಈ ಪಾರ್ಟ್ಗೆ ಹೋಗುವಾಗ ಯುವರ್ ಪ್ರಾಪರ್ಟಿ ಆಫ್ ದ ಎಲಿಮೆಂಟ್ ಇಸ್ ಚೇಂಜಿಂಗ್ ಫ್ರಮ್ ಮೆಟಲ್ ಟು ನಾನ್ ಮೆಟಲ್ ಅಂತಂದರೆ ಇನ್ ಬಿಟ್ವೀನ್ ಬರುವಂಥ ಎಲಿಮೆಂಟ್ಸು ದೇ ವಿಲ್ ಬಿ ಕಾಲ್ಡ್ ಆಸ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಹೂಸ್ ಮೆಟಲ್ಸ್ ಆರ್ ವೇರಿಂಗ್ ಫ್ರಮ್ ಮೆಟಲ್ ಟು ನಾನ್ ಮೆಟಲ್ಸ್. ದೇ ಆರ್ ಮೆಟಲ್ಸ್ ಓನ್ಲಿ, ಕಂಪ್ಲೀಟ್ಲಿ ನಾನ್ ಮೆಟಲ್ ಆಗೋದು ಇಲ್ಲಿ ಬಂದು ಕೂಡಲೇ ಅವು. ದೇ ಆರ್ ಲೈಯಿಂಗ್ ಇನ್ ಬಿಟ್ವೀನ್ ಎಸ್ ಬ್ಲಾಕ್ ಆ್ಯಂಡ್ ಪಿ ಬ್ಲಾಕ್. ದೇ ಆರ್ ಲೈಯಿಂಗ್ ಇನ್ ಬಿಟ್ವೀನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ದೇರ್ ಫೋರ್ ದೇ ಆರ್ ಕಾಲ್ಡ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಇಸ್ ದಟ್ ಕ್ಲಿಯರ್? ಇಲ್ಲಿ ಯಾವ್ದು ಫಿಲಪ್ ಆಗ್ತದ? ಯಾವ ಫಿಲಪ್ ಆಗ್ತದ? ಆರ್ಬಿಟಲು ಡಿ ಆರ್ಬಿಟಲ್ ಅನ್ನ ಫಿಲಪ್ ಮಾಡ್ತೀರಿ ಇಲ್ಲಿ. ಯಾವುದು? ಡಿ ಆರ್ಬಿಟಲ್. ಇಸ್ ದಟ್ ಕ್ಲಿಯರ್? ಇದಕ್ಕೆ ಟ್ರಾನ್ಸಿಷನ್ ಅಂತ ಯಾಕಂತಾರೆ ಅಂತಂದ್ರೆ ದೇರ್ ಪ್ರಾಪರ್ಟಿ ವೇರೀಸ್ ಬಿಟ್ವೀನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಇಲ್ಲಿ ಯಾವ ಡಿ ಆರ್ಬಿಟಲ್ ಫಿಲಪ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ದಿಸ್ ಇಸ್ ಫಸ್ಟ್ ಪೀರಿಯಡ್, ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್, ಫೋರ್ತ್ ಪೀರಿಯಡ್. ಫೋರ್ತ್ ಪೀರಿಯಡ್ ಅಲ್ಲಿ 4-1 3D ಆರ್ಬಿಟಲ್ ಇಲ್ಲಿ ಫಿಲಪ್ ಆಗುತ್ತೆ. ಫಿಫ್ತ್ ಪೀರಿಯಡ್ ಅಲ್ಲಿ 5-1 4D ಆರ್ಬಿಟಲ್ ಇಲ್ಲಿ ಫಿಲ್ ಆಗುತ್ತೆ. ಸಿಕ್ಸ್ತ್ ಪೀರಿಯಡ್ ಅಲ್ಲಿ 6-1 5D ಆರ್ಬಿಟಲ್ ಇಲ್ಲಿ ಫಿಲಪ್ ಆಗುತ್ತೆ. ಸೆವೆಂತ್ ಪೀರಿಯಡ್ ಅಲ್ಲಿ 7-1 6D ಆರ್ಬಿಟಲ್ ಇಲ್ಲಿ ಫಿಲಪ್ ಆಗುತ್ತೆ. ನೆನ್ಪಿಟ್ಕೊಡ್ರಿ, ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇಸ್ ದಟ್ ಕ್ಲಿಯರ್? ಇಲ್ಲಿ ಯಾವ ಫಿಲಪ್ ಆಗ್ತದೆ? ಎಷ್ಟು? ಯಾವ ಆರ್ಬಿಟಲ್? 3D ಆರ್ಬಿಟಲ್ ಫಿಲಪ್. ಇಲ್ಲಿ 4D, ಇಲ್ಲಿ 5D, ಇಲ್ಲಿ 6D. ಅಂದರೆ ಡಿ ಆರ್ಬಿಟಲ್ ಫಿಲಪ್ ಆಗುವಂಥವು ಎಷ್ಟು ಸೀರೀಸ್ ಇದಾವ? 4 ಸೀರೀಸ್ ಇದಾವ. ಸೊ ಇದಕ್ಕೇನಂತಾರ? 3D ಸೀರೀಸ್. ಯಾಕಂದ್ರೆ ಇಲ್ಲಿ 3D ಆರ್ಬಿಟಲ್ ಫಿಲಪ್ ಮಾಡತ್ತೀರಿ. 3D ಆರ್ಬಿಟಲ್ ಈಸ್ ನಾಟ್ ಇನ್ ಥರ್ಡ್ ಪೀರಿಯಡ್, 3D ಆರ್ಬಿಟಲ್ ಈಸ್ ಇನ್ ಫೋರ್ತ್ ಪೀರಿಯಡ್. ಇಲ್ಲಿ ಯಾವ ಫಿಲಪ್ ಮಾಡತ್ತೀರಿ? ಫೋರ್ತ್ ಫಿಲಪ್ ಮಾಡತ್ತೀರಲ್ಲ, ಇಲ್ಲಿ ಯಾವ ಫಿಲಪ್ ಆಗುತ್ತಾ? 4S. ಮತ್ತು ಇಲ್ಲಿ ಯಾವ ಫಿಲಪ್ ಆಗುತ್ತೆ? 4P ಫಿಲಪ್ ಆಗುತ್ತೆ. ಬಟ್ ಯಾವುದು ಡಿ? 4-1 3D ಫಿಲಪ್ ಆಗುತ್ತೆ. ಸೊ ದಿಸ್ ಇಸ್ 3D ಸೀರೀಸ್, 4D ಸೀರೀಸ್, 5D ಸೀರೀಸ್, 6D ಸೀರೀಸ್. ಇಸ್ ದಟ್ ಕ್ಲಿಯರ್? ಈ 6D ಅಥವಾ ಸಾರಿ ಈ 5D ಒಳಗಡೆ ಯಾವ ಪೀರಿಯಡ್ ಇದು? 6th ಪೀರಿಯಡ್ ಅಲ್ವಾ? ಈ 6th ಪೀರಿಯಡ್ ಅಲ್ಲಿ ಬರುವಂಥ 14 ಎಲಿಮೆಂಟ್ಸ್ ಯಾವುವು? ಇವು ನೋಡ್ರಿ. ಫ್ರಮ್ ಲ್ಯಾಂಥನಮ್ ಟು ಲುಟೇಶಿಯಂ. ಫ್ರಮ್ ಲ್ಯಾಂಥನಮ್ ಟು ಲುಟೇಶಿಯಂ ಏನು ಎಲಿಮೆಂಟ್ ಬರ್ತಾವ ಆ 14 ಎಲಿಮೆಂಟ್ಸ್ ಇಲ್ಲಿಂದ ಇಲ್ಲಿ ತೆಗೆದೇವಿ. ದಿಸ್ ಇಸ್ ಕಾಲ್ಡ್ ಆಸ್ ಲ್ಯಾಂಥನಾಯ್ಡ್ ಅಂಡ್ ದೀಸ್ ಆರ್ ಕಾಲ್ಡ್ ಆಸ್ actinoids. These are from 6th period, these are from 7th period. 6th period ನಲ್ಲಿ ಯಾವ F ಆರ್ಬಿಟಲ್ ಫಿಲಪ್ ಮಾಡ್ತೀರಿ? 6th period ನಲ್ಲಿ 6-2 4F ಅನ್ನ ಫಿಲಪ್ ಮಾಡ್ತೀರಿ. 7th period ನಲ್ಲಿ ಯಾವ F ಆರ್ಬಿಟಲ್ ಫಿಲಪ್ ಮಾಡ್ತೀರಿ? 7-2 5F ಅನ್ನ ಫಿಲಪ್ ಮಾಡ್ತೀರಿ. ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಎಸ್ ಮತ್ತೆ ಪಿ ದ ಸೇಮ್ ಔಟರ್ ಮೋಸ್ಟ್ ಶೆಲ್. ಫಾರ್ ಎಕ್ಸಾಂಪಲ್ ಫೋರ್ತ್ ಪೀರಿಯಡ್ ಅಲ್ಲಿ ಯಾವ ಎಸ್? 4S. ಯಾವ ಪಿ? 4P. ಯಾವ ಡಿ? 3D. ಅರ್ಥ ಆಯ್ತಾ? 6th ಪೀರಿಯಡ್ ಅಲ್ಲಿ ಯಾವ ಎಸ್? 6S ಫಿಲಪ್ ಮಾಡತ್ತೀರಿ. 6P ಫಿಲಪ್ ಮಾಡತ್ತೀರಿ. ಯಾವ ಡಿ? 6-1 5D ಫಿಲಪ್ ಮಾಡ್ತೀರಿ. ಯಾವ ಎಫ್?
6 ಮೈನಸ್ 2 4F ಅನ್ನು ಫಿಲಪ್ ಮಾಡ್ತೀರಿ. 7S ಸೆವೆಂತ್ ಪೀರಿಯಡಲ್ಲಿ ಯಾವ ಎಸ್ 7S, ಯಾವ ಪಿ 7P, ಯಾವ ಡಿ 7 ಮೈನಸ್ 1 6D, ಯಾವ ಎಫ್ 7 ಮೈನಸ್ 2 5F. ಇಸ್ ದಟ್ ಕ್ಲಿಯರ್? ಸೊ 4F ಅನ್ನು ಫಿಲಪ್ ಮಾಡುವಾಗ ಬರೋವಂಥ 14 ಎಲಿಮೆಂಟ್ಸು ದೇ ಆರ್ ಕಾಲ್ಡ್ ಆಸ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಇನ್ನರ್ ಟ್ರಾನ್ಸಿಷನ್ ಅಂತಂದರೆ ಲಾಸ್ಟ್ ಬಟ್ 1ಗೆ ಟ್ರಾನ್ಸಿಷನ್ ಅಂತೀರಿ, 6 ಮೈನಸ್ 1 5Dಗೆ ಟ್ರಾನ್ಸಿಷನ್ ಅಂತೀರಿ, 6 ಮೈನಸ್ 2 4Fಗೆ ಇನ್ನರ್ ಟ್ರಾನ್ಸಿಷನ್ ಅಂತೀರಿ. ಇನ್ನರ್ ಆಫ್ ದ ಪೆನಲ್ಟಿಮೇಟ್, ದಟ್ ಈಸ್ ಕಾಲ್ಡ್ ಇನ್ನರ್ ಟ್ರಾನ್ಸಿಷನ್ ಸ್ಟೇಟ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಸೊ ದಿಸ್ ಇಸ್ ಹೌ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಎಂಟೈರ್ ಪೀರಿಯಾಡಿಕ್ ಟೇಬಲ್, ಡಿಸೈನ್ ಆಫ್ ದ ಎಂಟೈರ್ ಪೀರಿಯಾಡಿಕ್ ಟೇಬಲ್. Got it? Right. Now, let us check with the configuration of elements in case of alkali metals as well as halogens. I have already told you this. ಇಲ್ಲಿ ಮತ್ತೊಂದ್ಸಲ ಏನು ಹೇಳ್ತೀನಿ ಅಂತಂದ್ರೆ, what is repeating here? What is repeating here? ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ ಗ್ರೂಪ್ ತಗೊಳ್ರಿ. ಇಲ್ಲಿ ಯಾವ ಗ್ರೂಪ್ ತಗೊಂಡಿರಿ ನೀವು? ಅಲ್ಕಲಿ ಮೆಟಲ್ ಅಂದ್ರೆ ಗ್ರೂಪ್ ನಂಬರ್ 1 ತಗೊಂಡಿರಿ. ದೀಸ್ ಆರ್ ಆಲ್ ಅಲ್ಕಲಿ ಮೆಟಲ್ಸ್. These are all alkali metals. ಎಲ್ಲ ಅಲ್ಕಲಿ ಮೆಟಲ್ ಅಲ್ಲಿ outermost electronic configuration is similar, so therefore properties are similar. ಇಲ್ಲಿ ಏನು ಬರ್ತಾವ ನೋಡ್ರಿ, ಎಲ್ಲ ಹ್ಯಾಲೋಜನ್ಸ್ ಇವು, ಸೊ outermost configuration 2s to 2p5, 3s to 3p5, 4s to 4p5, 5s to 5p5, 6s to 6p5, 7s to 7p5. So therefore they are all going to be of similar configuration. So last shell ಅಷ್ಟೇ ನೋಡ್ರಿ, 5s 5p, 6s 6p, 7s 7p. Is that clear? With the repetition of the similar electronic configuration, they are all having similar properties. Is that clear? ಒಂದು ಗ್ರೂಪ್ ಅಲ್ಲಿ ಬರುವಂತ ಎಲ್ಲ ಎಲಿಮೆಂಟ್ಸ್ಗೂ ಸಿಮಿಲರ್ ಪ್ರಾಪರ್ಟಿ ಇರುತ್ತೆ, ಬಿಕಾಸ್ ಸಿಮಿಲರ್ ಔಟರ್ಮೋಸ್ಟ್ ಕಾನ್ಫಿಗರೇಷನ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ಕಮಿಂಗ್ ಟು ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆನ್ ದ ಬೇಸಿಸ್ ಆಫ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದ್ರಲ್ಲ, ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಎಂಟರ್ ಆಗತೈತೆ ನೋಡ್ರಿ, ಎಸ್ ಅಲ್ಲಿ ಎಂಟರ್ ಆಗತೈತೆ, ಹೌದಿಲ್ಲ? ಸೊ ಇವೆಲ್ಲ ಎಲಿಮೆಂಟ್ಸ್ ಎಲ್ಲಿ ಬರ್ತಾವ? ಎಸ್ ಬ್ಲಾಕಲ್ಲಿ ಬರ್ತಾವ, ಅಷ್ಟು ಸಿಂಪಲ್. ಇಲ್ಲಿ ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಎಂಟರ್ ಆಗತ್ತದ ನೋಡ್ರಿ, ಪಿ ಅಲ್ಲಿ ಎಂಟರ್ ಆಗತ್ತದನ. ಸೊ ಇದರಲ್ಲಿ ಬರುವಂಥ ಇವೆಲ್ಲ ಎಲಿಮೆಂಟ್ಸ್ ಎಲ್ಲಿ ಬರ್ತಾವ? ಪಿ ಬ್ಲಾಕಲ್ಲಿ. ಲಾಸ್ಟ್ ಎಲೆಕ್ಟ್ರಾನ್ ಯಾವ ಆರ್ಬಿಟಲಲ್ಲಿ ಹೋಗ್ತದ, ಆ ಎಲಿಮೆಂಟ್ ಆ ಪರ್ಟಿಕ್ಯುಲರ್ ಬ್ಲಾಕಲ್ಲಿ ಇರುತ್ತೆ. ಎಸ್ ಬ್ಲಾಕ್ ಅದಾವ ನಮ್ಮ ಕಡೆ 4 ಬ್ಲಾಕ್, ಎಸ್ ಪಿ ಡಿ ಎಫ್. ಲಾಸ್ಟ್ ಎಲೆಕ್ಟ್ರಾನ್ ಎಸ್ಗೆ ಹೋದರೆ ಎಸ್ ಬ್ಲಾಕ್, ಲಾಸ್ಟ್ ಎಲೆಕ್ಟ್ರಾನ್ ಪಿ ದಲ್ಲಿ ಹೋದರೆ ಪಿ ಬ್ಲಾಕ್, ಲಾಸ್ಟ್ ಎಲೆಕ್ಟ್ರಾನ್ ಡಿ ಅಲ್ಲಿ ಹೋದರೆ ಡಿ ಬ್ಲಾಕ್, ಲಾಸ್ಟ್ ಎಲೆಕ್ಟ್ರಾನ್ ಗೋಸ್ ಟು ಫಿಲ್ಲಿಂಗ್ ಅಪ್ ಎಫ್ ಬ್ಲಾಕ್. On the basis of the electronic configuration, the elements may be divided into 4 groups. S block. These are present in the left part of the periodic table. S block elements ಎಲ್ಲಿದಾವ ಹೇಳಿದೆ ನಿಮಗೆ, ಲೆಫ್ಟ್ ಆಫ್ ದ periodic table. ಎಷ್ಟು ಗ್ರೂಪ್ಸು? 1 ಮತ್ತೆ 2ನೇ ಗ್ರೂಪು. ಯಾವ್ಯಾವುದು? 1A ಮತ್ತೆ 2A. 1A ಮತ್ತೆ 2A ಯಾವ್ಯಾವು? 1 and 2. ಯಾವ್ದು? ಎಸ್ ಬ್ಲಾಕ್. ಇಲ್ಲಿ ಏನಿರ್ತಾವ? These are going to be metals. In these elements, the last electron fills S orbital. Is that clear? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ವೇಲೆನ್ಸ್ ಶೆಲ್ ಎಷ್ಟು? NS1 to 2. NS1 to 2 ಅಂದ್ರೆ ಏನ್ರಿ? 1 ಇರ್ಬೋದು, ಇಲ್ಲ 2 ಇರ್ಬೋದು. ಯಾಕಂದ್ರೆ NS ಅನ್ನೋದು ಒಂದು ಆರ್ಬಿಟಲ್ನಲ್ಲಿ 1 ಇರ್ಬೋದು ಎಲೆಕ್ಟ್ರಾನ್, ಇಲ್ಲ ಮ್ಯಾಕ್ಸಿಮಮ್ 2 ಇರ್ಬೋದು. ಇಸ್ ದ್ಯಾಟ್ ಕ್ಲಿಯರ್? ಅರ್ಥ ಆಯ್ತಾ? ಸೊ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಎಲ್ಲದಾವ ಅಂತ ಹೇಳ್ಯಾರ? 1 ಮತ್ತೆ 2ನೇದು ಏನಂತಾರೆ ಇದಕ್ಕೆ? ಎಸ್ ಬ್ಲಾಕ್. ಏನಂತಾರೆ ಇದಕ್ಕೆ? ಎಸ್ ಬ್ಲಾಕ್. ಅಂಡ್ ದೀಸ್ ಆರ್ ಆಲ್ ಮೆಟಲ್ಸ್. ಓಕೆನಾ? ಅದೇ ರೀತಿ ನೋಡ್ರಿ, ಪಿ ಬ್ಲಾಕ್ ಎಲಿಮೆಂಟ್ಸ್ ಎಲ್ಲಿದಾವ? ಪಿ ಬ್ಲಾಕ್ ಎಲಿಮೆಂಟ್ಸ್ ದೀಸ್ ಆರ್ ಪ್ರೆಸೆಂಟ್ ಇನ್ ದ ರೈಟ್ ಪಾರ್ಟ್ ಆಫ್ ದ ಪೀರಿಯಾಡಿಕ್ ಟೇಬಲ್. ಲೆಫ್ಟ್ ಪಾರ್ಟ್ ಎಸ್, ರೈಟ್ ಅಲ್ಲಿ ಪಿ ಬ್ಲಾಕ್. ದೀಸ್ ಕಾನ್ಸ್ಟಿಟ್ಯೂಟ್ 3A ದಿಂದ 7A, 3A, 4A, 5A, 6A, 7A. Is that clear? And 0th group. ಅರ್ಥ ಆಯ್ತಾ? ಸೊ ದೀಸ್ ಆರ್ ಗೋಯಿಂಗ್ ಟು ಬಿ 6 ಕಾಲಮ್ಸ್ ಆರ್ 6 ಗ್ರೂಪ್ಸ್. ಇವೆಲ್ಲ ಎಲ್ಲಿ ಬರ್ತಾವ? ಪಿ ಬ್ಲಾಕ್ ಅಲ್ಲಿ. ಎಲ್ಲಿಂದ? ಲೆಫ್ಟ್ ಅಲ್ಲಿ ಇದೆ ಅಲ್ವಾ? ಎಲ್ಲಿಂದ ನೋಡ್ರಿ? 3A, 4A, 5A, 6A, 7A, ಆಮೇಲೆ 18th ಆರ್ 0th ಗ್ರೂಪ್. 3A ಬರೋದು 13, 14, 15, 16, 17th ಆ್ಯಂಡ್ 18th ಗ್ರೂಪ್. ಅರ್ಥ ಆಯ್ತಾ? ಇವ್ಯಾವು? ಇವು ಪಿ ಬ್ಲಾಕ್ ಎಲಿಮೆಂಟ್ಸ್ ಇವು. ಓಕೆನಾ? ರೈಟ್.
ಎಲ್ಲಿಂದ 13 to 18 ತನ. ಮೋಸ್ಟ್ ಆಫ್ ದೀಸ್ ಎಲಿಮೆಂಟ್ಸ್ ಆರ್ ಏನು ಹೇಳಿದೆ ನಿಮಗೆ ಮೆಟಲಾಯ್ಡ್ಸ್ ಆ್ಯಂಡ್ ನಾನ್ ಮೆಟಲ್, ಬಟ್ ಸಮ್ ಆಫ್ ದೆಮ್ ಆರ್ ಮೆಟಲ್ಸ್. ಪಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ ಏನಿದಾವ ಮೆಟಲ್ಸ್ ಇದಾವ, ನಾನ್ ಮೆಟಲ್ ಇದಾವ, ಮೆಟಲಾಯ್ಡ್ಸ್ ಇದಾವ. ಮೋಸ್ಟ್ ಆಫ್ ದೆಮ್ ಆರ್ ಮೆಟಲಾಯ್ಡ್ಸ್. ದ ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಎಂಟರ್ ಆಗುತ್ತೆ ಅಲ್ಲಿ ಪಿ ಆರ್ಬಿಟಲ್. ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಎಂಟರ್ ಆಗುತ್ತೋ ದಟ್ ಬ್ಲಾಕ್ ದಟ್ ಎಲಿಮೆಂಟ್ ಬಿಲಾಂಗ್ಸ್. ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ವೇಲೆನ್ಸ್ ಶೆಲ್ ಯಾವ್ದು ಬರ್ತದೆ ಇಲ್ಲಿ NS2 NP126. ನಾ ಪಿ ಬ್ಲಾಕ್ ಯಾವ್ದು ತೊಗೊಂಡಿದ್ದೆ ಪಿ ಬ್ಲಾಕ್ ಇಲ್ಲೊಂದು ತೊಗೊಂಡಿದ್ನಲ್ಲ, ಇಲ್ಲಿ ನೋಡ್ರಿ ಲಾಸ್ಟ್ ಕಾನ್ಫಿಗರೇಷನ್ ಏನು NS2 NP5 NS2 NP5 4s2 4p5 5s2 5p5 6s2 6p5 7s2 7p5 ಅಂದ್ರೆ NS2 NP5. ಸೊ ಪಿ ಆರ್ಬಿಟಲ್ ಅನ್ನು ಫಿಲಪ್ ಮಾಡುವಾಗ ಬರೋವಂಥ ಕಾನ್ಫಿಗರೇಷನ್ ಏನು ಬರುತ್ತೋ ಆಲ್ ದೋಸ್ ಎಲಿಮೆಂಟ್ಸ್ ಬಿಲಾಂಗ್ ಟು ಪಿ ಬ್ಲಾಕ್ಸ್. ಓಕೆ ರೈಟ್. NS2 NP6 ಏನಿದು ಮೋಸ್ಟ್ ಸ್ಟೇಬಲ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಹೀಲಿಯಂ ಒಂದೇ ಎಕ್ಸೆಪ್ಷನು, ಎಷ್ಟು ಅದಕ್ಕೆ 2 ಎಲೆಕ್ಟ್ರಾನ್ ಇರೋದ್ರಿಂದ ಅದರ ಕಾನ್ಫಿಗರೇಷನ್ 1s2. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ನೋಬಲ್ ಗ್ಯಾಸ್ದು ಔಟರ್ ಮೋಸ್ಟ್ ಸ್ಟೇಬಲ್ ಕಾನ್ಫಿಗರೇಷನ್ ಎಷ್ಟು NS2 NP6. ಪಿ ಬ್ಲಾಕ್ ಬಗ್ಗೆ ಏನೇನು ಗೊತ್ತಿರಬೇಕು? ಪಿ ಬ್ಲಾಕ್ ಎಸ್ ಬ್ಲಾಕ್ ಅಂತ ಹೇಳ್ತೀನಿ ಫಸ್ಟು. ಎಸ್ ಬ್ಲಾಕ್ ಎಲ್ಲಿದಾವ ಲೆಫ್ಟ್ಗು ಎಷ್ಟು ಗ್ರೂಪ್ಸು 2 ಗ್ರೂಪ್ಸು, 1ನೇ ಗ್ರೂಪ್ ಮತ್ತು 2ನೇ ಗ್ರೂಪ್. ಅದಕ್ಕೆ ಯಾಕೆ ಎಸ್ ಬ್ಲಾಕ್ ಅಂತಾರೆ? ಬಿಕಾಸ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಇಸ್ ಎಂಟ್ರಿಂಗ್ ಇಂಟು ಎಸ್ ಆರ್ಬಿಟಲ್. ಅದರದ್ದು ವೇಲೆನ್ಸ್ ಕಾನ್ಫಿಗರೇಷನ್, ಅದರದ್ದು ಜನರಲ್ ಕಾನ್ಫಿಗರೇಷನ್ ಏನು NS1 to 2. 1 ಎಲೆಕ್ಟ್ರಾನ್ ಇರ್ಬೋದು ಇಲ್ಲ 2 ಎಲೆಕ್ಟ್ರಾನ್ ಇರ್ಬೋದು. ಕಮಿಂಗ್ ಟು ಪಿ ಬ್ಲಾಕ್ ಎಲ್ಲಿರ್ತಾವೆ ಎಕ್ಸ್ಟ್ರೀಮ್ ರೈಟ್. ಯಾವ ಗ್ರೂಪ್ನಿಂದ 13 to 18ನಿಂದ. ಎಲ್ಲಿಂದ 3A 4A 5A 6A 7A ಆಮೇಲೆ 0. ಗಾಟ್ ಇಟ್ ರೈಟ್. ಇಲ್ಲಿ ಬರುವಂಥ ಕಾನ್ಫಿಗರೇಷನ್ ಏನು NS2 NP126. NP126 ಅಂತ ಯಾಕಂತಾರ? 1 ಎಲೆಕ್ಟ್ರಾನ್ನಿಂದ ನೀವು 6 ಎಲೆಕ್ಟ್ರಾನನ್ನು ಫಿಲಪ್ ಮಾಡ್ಬೋದು. ಇಲ್ಲಿ ಯಾವಾಗ ನೀವು ಪಿ ಆರ್ಬಿಟಲನ್ನು ಫಿಲಪ್ ಮಾಡ್ತಿರ್ತೀರೋ ಆ ಎಲಿಮೆಂಟಲ್ಲಿ ಆ ಎಲಿಮೆಂಟ್ ಪಿ ಬ್ಲಾಕಿಗೆ ಬಂದ್ಬಿಡ್ತದೆ. ಕ್ಲಿಯರ್ ರೈಟ್. ಇನ್ನು ಸ್ಟೇಬಲ್ ಕಾನ್ಫಿಗರೇಷನ್ ಯಾವ್ದ್ರದ್ದು 0th ಗ್ರೂಪ್ ಅಥವಾ 18th ಗ್ರೂಪದು ಎಷ್ಟು NS2 NP6. ಇಲ್ಲೇ ನೋಡ್ರಿ ಡಿ ಮತ್ತು ಎಫ್ ಅನ್ನು ನೀವು ಸಪ್ರೇಟ್ ಚಾಪ್ಟರಲ್ಲಿ ಕಲಿತೀರಿ, ಬಟ್ ಜಸ್ಟ್ ದ ಔಟ್ಲೈನ್ ಐ ಗೋಯಿಂಗ್ ಟು ಟೆಲ್. ಡಿ ಬ್ಲಾಕ್ ಎಲಿಮೆಂಟ್ಸ್ ದೀಸ್ ಆರ್ ಪ್ರೆಸೆಂಟ್ ಇನ್ ದ ಎಲ್ಲಿ ಮಿಡಲ್ ಪಾರ್ಟ್. ಏನು ಹೇಳಿದ್ನಿ ನಿಮಗೆ? ಎಸ್ ಇಸ್ ಲೆಫ್ಟ್, ಪಿ ಇಸ್ ರೈಟ್, ಇನ್ ಬಿಟ್ವೀನ್ ವಾಟ್ ಡಿ ಬ್ಲಾಕ್, ಬಿಟ್ವೀನ್ ಎಸ್ ಆ್ಯಂಡ್ ಪಿ ಬ್ಲಾಕ್. ದೀಸ್ ಕಾನ್ಸ್ಟಿಟ್ಯೂಟ್ ದ ಗ್ರೂಪ್ 3B to 7B. ಏನೇನು ಬರ್ತಾವೆ ನೋಡ್ರಿ ಇಲ್ಲಿ 3B 4B 5B 6B 7B right 8-1 8-2 8-3 1B ಆಮೇಲೆ 2B. ಓಕೆನಾ? ಸೊ ದರ್ ಇಸ್ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ 3B ದಿಂದ 7B ಆಮೇಲೆ 8 1 2 3 ಆಮೇಲೆ 1B 2B. ಎಷ್ಟಾಗ್ತಾವೆ ಹೇಳ್ರಿ? 1 2 3 4 5 6 7 8 9 10. ಇಸ್ ದಟ್ 10 ಗ್ರೂಪ್ಸ್ ಅದುವಾ? ಯಾವ ಆ್ಯಕ್ಚುಲಿ ಗ್ರೂಪ್ಸ್ ಇವು? 3ನೇ ಗ್ರೂಪ್ನಿಂದ 12ನೇ ಗ್ರೂಪ್ವರೆಗೂ ಪೀರಿಯಾಡಿಕ್ ಟೇಬಲಲ್ಲಿ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ದೀಸ್ ಆರ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಐ ವಿಲ್ ಗೋ ಬ್ಯಾಕ್ ಆ್ಯಂಡ್ ಟೆಲ್ ಯು ಲೆಸನ್. ಎಲ್ಲಿದಾವೆ ಡಿ ಬ್ಲಾಕ್ ಎಲಿಮೆಂಟ್ಸು? ಎಲ್ಲಿದಾವೆ? ಎಲ್ಲಿಂದ 3B 4B 5B 6B 7B 8 8 8 1B 2B 1 2 3 4 5 6 7 8 9 10. ಹೌದಾ? ಎಲ್ಲಿಂದ ಯಾವ ಗ್ರೂಪ್ ಇದು? 3ನೇ ಗ್ರೂಪ್ನಿಂದ 12ನೇ ಗ್ರೂಪ್ವರೆಗೂ ಏನು ಬರ್ತಾವೆ ಎಲಿಮೆಂಟ್ಸ್ ಇವಕ್ಕೇನಂತಾರ? ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತಾರ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ದ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಲ್ಲಿ ನೋಡ್ರಿ. ದ ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಎಂಟರ್ ಆಗುತ್ತಾ? N-1D ಆರ್ಬಿಟಲ್. ನಿಮಗೆ ಹೇಳಿದ್ದೀನಿ, ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಎಂಟರ್ ಆಗುತ್ತಾ? N-1D ಆರ್ಬಿಟಲ್. ಸಪೋಸ್ ನೀವು 5th ಪೀರಿಯಡಲ್ಲಿದ್ದರೆ ಯಾವ ಆರ್ಬಿಟಲ್ ಯಾವ ಡಿ ಆರ್ಬಿಟಲ್ ಫಿಲಪ್ ಆಗುತ್ತೆ? 5 - 1 4D ಫಿಲಪ್ ಆಗುತ್ತೆ. 6th ಪೀರಿಯಡಲ್ಲಿದ್ದರೆ 6 - 1 5D ಫಿಲಪ್ ಆಗುತ್ತೆ. ಅರ್ಥ ಆಯ್ತಾ? ಅದಕ್ಕೆ ದೇರ್ ಆರ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ ನೋಡ್ರಿ. N-1D 1ರಿಂದ 10 ಎಲೆಕ್ಟ್ರಾನನ್ನು ಫಿಲಪ್ ಮಾಡ್ತಿರ್ತೀರಿ. NS ಅಲ್ಲಿ 1 to 2 ಎಲೆಕ್ಟ್ರಾನ್ ಬರ್ಬೋದು. N4 ಇಂದ 7 ಇರ್ಬೋದು.
3 ಇರೋದಿಲ್ಲ. n ಈಕ್ವಲ್ ಟು 3 ಇತ್ತಂದರೆ 3 ಮೈನಸ್ 1 2 ಆಗುತ್ತೆ. 2D ಆರ್ಬಿಟಲ್ ಇಲ್ಲ, ನಮಗೆ ಮಿನಿಮಮ್ 3D ಆರ್ಬಿಟಲ್ ಇದಾವ. ಸೊ ದೇರ್ ಫೋರ್ n ಈಕ್ವಲ್ ಟು ಎಷ್ಟು ಇರಬೇಕು, ಇಲ್ಲಿ 4 ಇರಬೇಕು. n ಮೈನಸ್ ಇದು 1 ಮಾರ್ಕಿಗೆ ಕೇಳ್ತಾರ್ರಿ. ವಾಟ್ ಈಸ್ ದ ಡಿ ಬ್ಲಾಕ್ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? n minus 1 d 1 to 10 ns 1 to 2. Got it? There are 4 series of D block elements as under. 4 series ಯಾವ್ದು ಹೇಳಿದೆ ನಿಮಗೆ ನಾನು? 4 series ಯಾವ್ದು ಹೇಳಿದೆ ನಿಮಗೆ ನಾನು? ಇಲ್ಲಿದಾವ ನೋಡ್ರಿ ಎಲ್ಲ 4 series. ಯಾವುದು? ಇದು 1 ಸೀರೀಸು, 2 ಸೀರೀಸು, 3 ಸೀರೀಸು, 4. ಇವೆಲ್ಲ ಡಿ ಬ್ಲಾಕ್ ಎಲಿಮೆಂಟ್ಸು. ಇಲ್ಲಿ ಬರುವಂಥ ಎಲ್ಲದು ಡಿ ಬ್ಲಾಕ್ ಎಲಿಮೆಂಟ್ಸು. ಇವಾಗ ಇಲ್ಲಿ 3D ಫಿಲಪ್ ಮಾಡ್ತೀರಿ, ಇಲ್ಲಿ 4D ಫಿಲಪ್ ಮಾಡ್ತೀರಿ, ಇಲ್ಲಿ 5D ಫಿಲಪ್ ಮಾಡ್ತೀರಿ, ಇಲ್ಲಿ 6D ಫಿಲಪ್ ಮಾಡ್ತೀರಿ. ಇದು 4th ಪೀರಿಯಡು, ಇದು 5th ಪೀರಿಯಡು, ಇದು 6th ಪೀರಿಯಡು, ಇದು 5th ಪೀರಿಯಡು, ಇದು 6th ಪೀರಿಯಡ್, ಇದು 7th ಪೀರಿಯಡ್. 7th ಪೀರಿಯಡ್ನಲ್ಲಿ 6D, 6th ಪೀರಿಯಡ್ನಲ್ಲಿ 5D, 5th ಪೀರಿಯಡ್ನಲ್ಲಿ 4D, 4th ಪೀರಿಯಡ್ನಲ್ಲಿ 3D. ಇಸ್ ದಟ್ ಕ್ಲಿಯರ್? ಸೊ ವಾಟ್ ಈಸ್ ದಿಸ್ ಆಲ್ ಕಾಲ್ಡ್ ಆಸ್? ಇವಕ್ಕೆಲ್ಲ ಏನಂತಾರ? ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆರ್ ಡಿ ಬ್ಲಾಕ್ ಎಲಿಮೆಂಟ್ಸ್. Transition elements or D block elements. Is that clear? Got it, students? ಎಷ್ಟು ಸೀರೀಸ್ ಇದಾವ? 4 ಸೀರೀಸ್ ಇದಾವ. 4 ಸೀರೀಸ್ ಇದಾವ. ಯಾವ್ಯಾವ ಸೀರೀಸು? ವಿಚ್ ಆರ್ ದೋಸ್ ಸೀರೀಸ್? 4 ಸೀರೀಸ್. ಯಾವುದು? 3D, 4D, 5D ಆ್ಯಂಡ್ 6D ಸೀರೀಸ್. 3D ಸೀರೀಸು ಸ್ಕ್ಯಾಂಡಿಯಮ್ನಿಂದ ಜಿಂಕ್ವರೆಗೂ. 4D ಸೀರೀಸು ಇಟ್ರಿಯಮ್ನಿಂದ ಕ್ಯಾಡ್ಮಿಯಮ್ವರೆಗೂ. 5D ಸೀರೀಸು ಲ್ಯಾಂಥನಮ್ನಿಂದ 58ನಿಂದ 71 14 ಎಲಿಮೆಂಟ್ ಕೆಳಗಡೆ ಹೋಗಿರ್ತಾವೆ ಎಫ್ ಬ್ಲಾಕಲ್ಲಿ. ಆಮೇಲೆ ಹಾಫ್ಮಿಯಮ್ಮಿಂದ ಮರ್ಕ್ಯೂರಿವರೆಗೂ. 6Dಯಲ್ಲಿ ಆಕ್ಟಿನಿಯಮ್ ಮತ್ತು ಲಾರೆನ್ಸಿಯಮ್ನಿಂದ ಕಾಪರ್ನಿಷಿಯಮ್ವರೆಗೂ. ದೇರ್ ಆರ್ ಗೋಯಿಂಗ್ ಟು ಬಿ 14 ಎಲಿಮೆಂಟ್ಸ್. ಎಸ್ ಆರ್ ನೋ? ದೇರ್ ಆರ್ ಗೋಯಿಂಗ್ ಟು ಬಿ 10 ಎಲಿಮೆಂಟ್ಸ್. 14 ಎಲಿಮೆಂಟ್ಸ್ ಎಲ್ಲಿ? 58ನಿಂದ 71, 90ಇಂದ 103. ಇವು 14 + 14 28 ಎಲಿಮೆಂಟ್ಸ್ ಕೆಳಗಡೆ ಇರ್ತಾವ. ಆ್ಯಂಡ್ ದೇ ಆರ್ ಕಾಲ್ಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಇಲ್ಲೇ ನೋಡ್ರಿ ಲಾಸ್ಟ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ದೀಸ್ ಆರ್ ಪ್ಲೇಸ್ಡ್ ಸೆಪರೇಟ್ಲಿ ಬಿಲೋ ದ ಮೇನ್ ಪೀರಿಯಾಡಿಕ್ ಟೇಬಲ್. ಮೇನ್ ಪೀರಿಯಾಡಿಕ್ ಟೇಬಲ್ ಏನಿರುತ್ತಲ್ಲ ಅಲ್ಲಿ ಕೆಳಗಡೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅನ್ನ ಪ್ಲೇಸ್ ಮಾಡಿರ್ತಾರ. ಆ್ಯಂಡ್ ದೀಸ್ ಆರ್ ಮೇನ್ಲಿ ರಿಲೇಟೆಡ್ ಟು 3B ಗ್ರೂಪ್ಸ್, ಗ್ರೂಪ್ 3 ಆಫ್ ದ ಪೀರಿಯಾಡಿಕ್ ಟೇಬಲ್. ಗ್ರೂಪ್ 3 ಆಫ್ ದ ಪೀರಿಯಾಡಿಕ್ ಟೇಬಲ್ ಅಂತ ಯಾಕೆ ಅಂತಾರಂತ ಹೇಳ್ತೀನಿ ಕೇಳ್ರಿ. ಎಸ್, ಗ್ರೂಪ್ 3 ಯಾವ್ದ್ರಿ? ಇದು ದಿಸ್ ಇಸ್ ಯುವರ್ ಗ್ರೂಪ್ 3 ಅಲ್ಲ. ಎಲ್ಲಿ ಬಂತಿದು? ಸ್ಕ್ಯಾಂಡಿಯಮ್ ಬಂತು, ಇಟ್ರಿಯಮ್ ಬಂತು. ಇಲ್ಲಿ ಏನು ಬರಬೇಕಾಗಿತ್ತು? ಇಲ್ಲಿ ಲ್ಯಾಂಥನಮ್ ಬರಬೇಕಾಗಿತ್ತಲ್ಲ. ಎಸ್, ಇಲ್ಲಿ ಏನು ಬರಬೇಕಾಗಿತ್ತು? ಆಕ್ಟಿನಿಯಮ್. ಇಲ್ಲಿಂದ ಇಲ್ಲಿಗೆ 14 ಎಲಿಮೆಂಟ್ಸ್ ಗಾಯಬಾಗಿಬಿಟ್ಟಾವ. ಎಲ್ಲಿದಾವ? ಇಲ್ಲಿದಾವ ನೋಡ್ರಿ 14 ಎಲಿಮೆಂಟ್ಸ್. ಇಲ್ಲಿಂದ ಇಲ್ಲಿಗೆ 14 ಎಲಿಮೆಂಟ್ಸ್. 189 ಇತ್ತು. 89ರಿಂದ ಒಮ್ಮೆ 104ಕ್ಕೆ ಹೋಗಿರಿ. 89ನಿಂದ 104 ಅಂದ್ರೆ 90ರಿಂದ 104 ಇಲ್ಲಿದಾವ 14 ಎಲಿಮೆಂಟ್. ಅಂದ್ರೆ ಇಲ್ಲಿರುವಂಥ 14 ಎಲಿಮೆಂಟು, ಇಲ್ಲಿರುವಂಥ 14 ಎಲಿಮೆಂಟು 28, 29, 30, 31, 32. 3ನೇ ಗ್ರೂಪ್ ಒಳಗೆ ಎಷ್ಟು ಎಲಿಮೆಂಟ್ ಅದಾವ್ರಿ? 32 ಎಲಿಮೆಂಟ್ ಅದಾವ. ದ ಗ್ರೂಪ್ ವಿತ್ ಹೈಯೆಸ್ಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇದು. ಅರ್ಥ ಆಯ್ತಾ? 3ನೇ ಗ್ರೂಪಲ್ಲಿ ಸ್ಕ್ಯಾಂಡಿಯಮ್ ಇದೆ, ಇಟ್ರಿಯಮ್ ಇದೆ, ಲ್ಯಾಂಥನಮ್ ಇದೆ, ಆಕ್ಟಿನಿಯಮ್ ಇದೆ. ಲ್ಯಾಂಥನಮ್ನಿಂದ ಹಾಫ್ಮಿಯಮ್ವರೆಗೂ ನೀವು ಹೋಗ್ಬೇಕಂದ್ರೆ 58ನಿಂದ 71 14 ಎಲಿಮೆಂಟ್ಸ್ ಇಲ್ಲಿ ಬಂದಾವ. ಆ 14 ಎಲಿಮೆಂಟ್ಸು ಇಲ್ಲೇ ಇರ್ತಾವೆ ಇದೇ ಗ್ರೂಪಲ್ಲಿ. ಯು ಹ್ಯಾವ್ ಟು ಕನ್ಸಿಡರ್ ದೆಮ್ ಆಸ್ ಇನ್ ದಿಸ್ ಗ್ರೂಪ್ ಓನ್ಲಿ. ಆಮೇಲೆ 90ಇಂದ 103 14 ಎಲಿಮೆಂಟ್ಸು ಇಲ್ಲೇ ಕನ್ಸಿಡರ್ ಮಾಡಿರಿ. 14 ಎಲಿಮೆಂಟ್ಸು 14, 28, ಇದು 29, 30, 31, 32 ಎಲಿಮೆಂಟ್ಸ್ ಆರ್ ದೇರ್ ಇನ್ ಗ್ರೂಪ್ 3. ಸೊ ನಿಮಗೆ ಆಬ್ಜೆಕ್ಟಿವ್ ಅಲ್ಲಿ ಕ್ವಶನ್ ಕೇಳಿದರೆ ಲ್ಯಾಂಥನಮ್ ಆ್ಯಂಡ್ ಆಕ್ಟಿನಮ್ ಬಿಲಾಂಗ್ ಟು 3rd group. Is that clear? So 3rd group is the maximum it can have 32 elements. ಇಲ್ಲೇ ನೋಡ್ರಿ 4F ಸೀರೀಸ್ ಯಾವ ಸೀರೀಸ್ ಇಂದ ಬಂದಿರೋದು? ಅದು 6th ಪೀರಿಯಡ್ ನಿಂದ. ಇದು 7th ಪೀರಿಯಡ್ ನಿಂದ. ನಿಮಗೆ ಹೇಳಿದ್ನಲ್ಲ 6th ಪೀರಿಯಡ್ ಅಲ್ಲಿ 6 - 2 4F ಅನ್ನ ಫಿಲಪ್ ಮಾಡ್ತೀರಿ. 7ನಲ್ಲಿ 7 - 2 5F ಅನ್ನ ಫಿಲಪ್ ಮಾಡ್ತೀರಿ. 4F ಫಿಲಪ್ ಮಾಡುವಾಗ ಏನು 14 ಎಲಿಮೆಂಟ್ ಬರ್ತಾವ ಅವಕ್ಕೆ ಲ್ಯಾಂಥನೈಡ್ಸ್ ಅಂತೀರಿ. ದೇ ಆರ್ ಫ್ರಮ್ ಸೀರಿಯಮ್ ಟು ಲುಟೇಷಿಯಮ್. 5F ಅನ್ನ ಫಿಲಪ್ ಮಾಡುವಾಗ 14 ಎಲಿಮೆಂಟ್ಸ್ ಏನು ಬರ್ತಾವಲ್ಲ ಅವಕ್ಕೆ ಏನಂತೀರಿ? ಆಕ್ಟಿನೈಡ್ಸ್ ಅಂತೀರಿ. ದೇ ಆರ್ ಫ್ರಮ್ ಥೋರಿಯಮ್ ಟು ಲಾರೆನ್ಸಿಯಮ್.
ಅರ್ಥ ಆಯ್ತಾ? ದ ಲಾಸ್ಟ್ ಎಲೆಕ್ಟ್ರಾನ್ ಫಿಲ್ಸ್ ಇನ್ n-2f ಹೇಳಿದೆ ನಿಮ್ಗೆ. 6th ಪೀರಿಯಡಲ್ಲಿ 6-2f. nth ಶೆಲ್ ಇತ್ತಂದ್ರೆ ಲಾಸ್ಟ್ ಆರ್ಬಿಟಲ್ಲು n-2f ಆರ್ಬಿಟಲನ್ನು ಫಿಲಪ್ ಮಾಡಬೇಕು. ಓಕೆ, ಆ ಪರ್ಟಿಕ್ಯುಲರ್ ಎಲಿಮೆಂಟಲ್ಲಿ 7th ಇಸ್ ದ ಲಾಸ್ಟ್ ಶೆಲ್ ಅಂತಂದರೆ 7-2 5f ಅನ್ನು ನೀವು ಫಿಲಪ್ ಮಾಡ್ತಿರ್ತೀರಿ. ಔಟರ್ ಮೋಸ್ಟ್ ಕಾನ್ಫಿಗರೇಷನ್ ದೇರ್ ಫೋರ್ ಏನಾಗುತ್ತೆ ನೋಡ್ರಿ, n-2f 1 to 14, n-1 p6, n-1 d, this is ns ಇದು np ಇದು ಸಾರಿ, I'll write it again, n-2 f1 to 14, np6, n-1 d0 to 1, ಆಮೇಲೆ ns2. This is what it is. F block element electronic configuration. Is that clear students? So periodic table ಅಲ್ಲಿ electronic configuration ಪ್ರಕಾರ ಎಲ್ಲೆಲ್ಲಿ ಎಲಿಮೆಂಟ್ಸು ಬರ್ತಾವ, ಎಷ್ಟು ಗ್ರೂಪ್ಸ್ ಅಲ್ಲಿ ಬರ್ತಾವ, ಎವ್ರಿಥಿಂಗ್ ಐ ಹ್ಯಾವ್ ಟೋಲ್ಡ್, ರೈಟ್? ಇನ್ ಡೀಟೇಲ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಇಟ್. Okay, that's all for this class. In the next class we will go ahead with variation of properties. Right? Thank you so much.